ನಿಜ ಹೇಳ್ತಾ ಇದೀನಿ. ಇವಾಗ ನೀವು ಮುಚ್ಕೊಂಡ್ ಗಾಡಿ ಎತ್ತಿಲ್ಲ ಅಂದ್ರೆ ಪರಿಣಾಮ ನೆತ್ತಿಗೆ ಎದುರಿಸ್ತೀರಾ. ನೆಕ್ಸ್ಟ್ ನೀವ್ ಕೆಲ್ಸನೇ ಮಾಡ್ಬಾರ್ದು, ಕೈ ಕಾಲ್ ಮುರಿದು ಒಂದ್ ಮೂಳೆ ಕೂರ್ಸಿರ್ತೀನಿ. ಖುಷಿ ಅವರಲ್ಲ ಯಾರಮ್ಮ ಇವಳು ಹಾರಿ ಬಂದಳು. ಸೀಟ್ ಬೆಲ್ಟ್ ಹಾಕೊಂತೀರಾ? ನಿಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದಾ ನೀವು? ಓಕೆ. ನಿಮ್ಮ ಡ್ಯಾಡಿ ಹೆಸರು? ಶೈಲು ಅಂತ. ಓಕೆ. ಮಮ್ಮಿ ಹೆಸರು? ಮೇರಿ. ಮೇರಿ. ನಿಮಗೆ ಮದುವೆ ಆಗಿದೆಯಾ ಮೇಡಮ್? ಇಲ್ಲ 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 ಇಲ್ಲ. ಸಂಬಂಧ ಏನಾದ್ರು ನೋಡ್ತಿದ್ದಾರಾ? ಇಲ್ಲಪ್ಪ. ಇಲ್ವಾ? ಇಲ್ಲ ಇಲ್ಲ. ಇನ್ನೂ ತುಂಬಾ ಏಜ್ ಇದೆ. ಲೇಟಾಗಿ ಮಾಡ್ಕೊಂತೀರಾ? ಓಕೆ. ಸಾಯಂಕಾಲ ಮಾತಿ ಸರ್. ಓಕೆ ಇರ್ತೀನಿ. ಓಕೆ ಓಕೆ ಓಕೆ. ಮೇಡಮ್ ನೀವು ಇನ್ನೂ ಫೋನಲ್ಲಿ ಮಾತಾಡಿದೆ ಆಯ್ತಾ? ಹಾಂ. ಅದು ಆ್ಯಕ್ಚುಲಿ ಏನಂದ್ರೆ ಮೇಡಮ್, ಒಂದು ಹೆಲ್ಪ್ ಮಾಡ್ಬೇಕಾಯ್ತು ನಿಮ್ಮನ್ನ. ಮಾಡ್ತೀರಾ? ಅಲ್ಲ ಫಸ್ಟ್ ಹೇಳಿ ಏನು ಅಂತ. ಆ್ಯಕ್ಚುಲಿ ಏನಂದರೆ ನಮ್ಮ ರಿಲೇಷನ್ಸ್ ಎಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸ್ವಲ್ಪ ಇದ್ದಾರೆ. ಅವ್ರಿಗೆಲ್ಲ ಮ್ಯಾರೇಜ್ ಆಗೈತೆ. ನನಗಿನ್ನೂ ಮ್ಯಾರೇಜ್ ಆಗಿಲ್ಲ. ತುಂಬ ಜನ ನನ್ನ ಗೇಲಿ ಮಾಡ್ತಾರೆ. ನಿನ್ಗಿನ್ನೂ ಮದುವೆ ಆಗಿಲ್ಲ, ನಿನ್ಗೆ ಯಾರೂ ಮದುವೆ ಮಾಡ್ಕೊಳ್ಳಲ್ಲ, ನೀನು ಒಳ್ಳೆ ಡುಮ್ಮಕ್ಕೆ ಹಂಗಿದ್ಯಾ, ನಿನ್ನ ಮುಖ ನೋಡಿ ಹಿಂಗೈತೆ ಅಂತ ನಾನು ತುಂಬ ಬೇಜಾರು ಮಾಡ್ತಾರೆ. ಅದಕ್ಕೆ ಇವಾಗ ನಾನು ಅವ್ರಿಗೆ ಏನಾರು ಒಂದು ರಿವೆಂಜ್ ಥರ ಏನಾರು ಮಾಡ್ಬೇಕು ಮೇಡಮ್. ಅದಕ್ಕೆ ಒಂದು ಹೆಲ್ಪ್ ಮಾಡ್ತೀರಾ? ಅಲ್ಲ ನಾನೇನು ಮಾಡಲಿ ಅಂತ. ಏನಿಲ್ಲ, ನೀವೇ ನನ್ನ ಮಿಸ್ಸಸ್ ಅಂತ ಅಂದ್ಬಿಟ್ಟು ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ಪ್ಲೀಸ್ ಮೇಡಮ್. ನೋ. ಅದಕ್ಕೆ ನನಗೆ ಹೆಂಗೋ ನೀವು ಸಿಕ್ಕಿದ್ರಲ್ಲ, ಮತ್ತೆ ನೀವು ಸಿಗ್ತೀರಾ ಅನ್ನೋ ಗೊತ್ತಿಲ್ಲ. ಅಲ್ಲಿ ಡ್ರಾಪ್ ಮಾಡೋಷ್ಟಕ್ಕೆ ಈ ಥರ ಒಂದು ಬಿಲ್ಡಪ್ ಹಾಕೊಳ್ಳೋಣ ಅಂತ. ಚಾನ್ಸೇ ಇಲ್ಲ. ನೋಡ್ಬಿಟ್ಟು ನನ್ನ ಮಕ್ಕಳು ಹೊಟ್ಟೆ ಕಿಚ್ಬಿಟ್ಕೊಂಡು ಸಾಯ್ಬೇಕು ಮೇಡಮ್. ಇಷ್ಟು ಬ್ಯೂಟಿ ಆಗಿರೋಳು ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಅದಕ್ಕೆ ಚಾನ್ಸೇ ಇಲ್ಲ. ಪ್ಲೀಸ್ ಮೇಡಮ್ ಒಂದು ಹೆಲ್ಪ್ ಮಾಡಿ ಮೇಡಮ್. ಬೇರೆ ಯಾರ್ದಾದ್ರು ನನಗೆ ಮೇಡಮ್ ನೀವು ನಿಮ್ಮ ಥರ ನಾನು ನಿಜವಾಗ್ಲೂ ಒಂದು ಸುಂದರ ಎಲ್ಲೂ ನೋಡೇ ಇಲ್ಲ ಮೇಡಮ್. ಚಾನ್ಸೇ ಇಲ್ಲ ಸರ್. ಒಂದು ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್. ನೋ. ಅಪ್ಪಿತಪ್ಪಿ ಮುಂದಕ್ಕೆ ನಾನ್ ಮದ್ವೆ ಆಗೋಗಿ ಇದೇನಾದ್ರೂ ಗೊತ್ತಾಗದ್ರೆ ಅಷ್ಟೇ. ಆಮೇಲೆ ನನ್ನ ಜೀವನ ಇದಾಗೋಗಿ ನೀವು ಅಂದ್ರೆ ಬೇಕಾದ್ರೆ ನಾನು ಮಾಡ್ಕೊಂತೀನಿ. ಬೇಡ. ಪ್ಲೀಸ್ ನೋ. ಚಾನ್ಸೇ ಇಲ್ಲ. ಚಾನ್ಸೇ ಇಲ್ವಾ? ಆ್ಯಕ್ಚುಲಿ ನನ್ನ ಮಕ್ಳು ನನಗೆ ಎಷ್ಟು ಹೊಟ್ಟೆ ಉರಿಸ್ತಾರೆ, ಎಷ್ಟು ಇದು ಮಾಡ್ತಾರೆ ಅಂದ್ರೆ. ಇವಾಗ ನನ್ ಕೆಲ್ಸಕ್ಕೆ ಮತ್ತಿದಾಗ ಇಲ್ಲ, ನಿಮ್ಗೆ ಡ್ರಾಪ್ ಮಾಡ್ತೀನಿ ಮೇಡಮ್. ಅಲ್ಲಿ ಡ್ರಾಪ್ ಮಾಡ್ತೀನಿ. ನಾನು ಡ್ರೈವರ್ ಅಷ್ಟೇ, ನಿಮ್ಗೆ ಅಲ್ಲಿ ಡ್ರಾಪ್ ಮಾಡ್ತೀನಿ. ನೀವು ಡ್ರಾಪ್ ಮಾಡಿ ಪರವಾಗಿಲ್ಲ, ಅದನ್ನ ಬಿಟ್ಬಿಟ್ಟು ಈ ತರ ಹೆಲ್ಪ್ ಕೇಳಿದ್ರೆ ಒಂದು ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್. ಚಾನ್ಸೇ ಇಲ್ಲ ಸರ್. ಅವರು ಹಂಗೆ ಹೊಟ್ಟೆ ಅವ್ರು ನಿಮಗೆ ಕೆಲಸ ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡೋದ್ ಬಿಟ್ಬಿಟ್ಟು ಈ ತರ ಕೇಳಿದ್ರೆ ರಿಕ್ವೆಸ್ಟ್ ಮೇಡಮ್ ನಿಮ್ಮ ಹತ್ರ. ಅಲ್ಲ ಇದು ರಿಕ್ವೆಸ್ಟ್ ಅಂತ ಯಾರು ಹೇಳ್ತಾರೆ? ಅವ್ರಿಗೆ ನಮ್ಮ ಮಕ್ಳು ನಮ್ಗೆ ಇದಾರಲ್ಲ ಫ್ರೆಂಡ್ಸ್ ಗಳೆಲ್ಲ ಗ್ರೂಪ್ ಸರ್ಕಲ್. ಅಲ್ಲ ಯಾರಾಗಿದ್ರೆ ಏನ್ ಸರ್? ಇವಾಗ ನಿಮಗೆ ಪ್ರಕಾಶ್ ಸರ್ ಕೆಲಸ ಕೊಟ್ಟವ್ರೆ, ನೀವು ಆ ಕೆಲಸನ ಬಿಟ್ಬಿಟ್ಟು ಈ ತರ ಕೇಳಿದ್ರೆ? ಅಲ್ಲ ಅವ್ರದ್ದು ಬಿಡಿ ಮೇಡಮ್, ಅವ್ರದ್ದು ನಿಮ್ಗೆ ಅಲ್ಲ ಅವ್ರದ್ದು ಬಿಡಿ ಅಂದ್ರೆ ಇವಾಗ ಅವರು ನಿಮ್ ಮೇಲೆ ನಂಬಿಕೆ ಇಟ್ಬಿಟ್ಟೆ ಅಲ್ವಾ ನಿಮ್ನ ಬಂದ್ ಕಳ್ಸಿರೋದು. ನಿಮಗೆ ಒಂದ್ ಕಳ್ಸಿದಾರೆ, ಒಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನೀವು ಮಾಡ್ಬೇಕು. ಹಲೋ ಸರ್. ಬರ್ತಾ ಇದ್ದೀನಿ ನಾನು. ನನ್ನ ಬಗ್ಗೆ ಏನು ಹೇಳಿಲ್ಲ ತಾನೆ ಮೇಡಮ್? ಸರ್ ನೀವೇ ಕೇಳಿಸ್ಕೊಂಡಿದೀರ ಇವಾಗ ಏನ್ ಮಾತಾಡಿದೀವಿ ಅಂತ. ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್. ಚಾನ್ಸೇ ಇಲ್ಲ ಸರ್. ಅವ್ರು ನಿಮಗೆ ನಂಬಿಕೆ ಇಟ್ಬಿಟ್ಟು ನಿಮ್ನ ಕಳ್ಸಿದಾರೆ ಅಂದ್ರೆ ನೀವು ಆ ಕೆಲಸ ಮಾತ್ರ ಮಾಡ್ಬೇಕು, ಅದನ್ನ ಬಿಟ್ಟು ಬೇರೆ ಏನೋ ಕೇಳೋದಲ್ಲ. ನೀವು ನನ್ನ ಮೇಲೆ ಸ್ವಲ್ಪ ಏನಾದ್ರು ಕರುಣೆ ತೋರಿಸಿದ್ರೆ ಮೇಡಮ್. ಏನ್ ತಲೆ ತರ ಮಾತಾಡ್ತಾ ಇದೀರಾ ನೀವು? ಇಲ್ಲ ಅವ್ರಿಗೆ ಕೊಡೋ ಟಾಂಗ್ ಹಂಗೆ ಲೈಫ್ ಸರ್. ಅವ್ರು ನೀವು ಟಾಂಗ್ ಕೊಡಿ, ಅದನ್ನ ಬಿಟ್ಬಿಟ್ಟು ನನ್ನನ್ನ ಯೂಸ್ ಮಾಡ್ಕೊಂಡು ಹೆಲ್ಪ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಂದ್ರೆ ಯೂಸ್ ಏನಿಲ್ಲ ಮೇಡಮ್, ಜಸ್ಟ್ ಒಂದು ಫೋಟೋ ಅಷ್ಟೇ. ಬೇಡ ಸರ್. ನಮ್ಮ ಮಿಸ್ಸಸ್ ನೋಡೋ ನನ್ನ ಮಕ್ಳ ಇಷ್ಟು ದಿವಸ ನನ್ಗೆ ಆಗಲ್ಲ ಅಂತಿದ್ರಲ್ಲ, ನೋಡ್ದಾ ಎಂತ ಹುಡುಗಿನ ಬೀಳ್ಸಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಅವ್ರಿಗೆ ಇದ್ ಮಾಡ್ತೀನಿ ಮೇಡಮ್ ನಾನು. ಅದಕ್ಕೆ ಪ್ಲೀಸ್ ಮೇಡಮ್, ಇವನು ಲೈಟ್ ಬಾಯ್ ಏನಪ್ಪ ಒಂದು ಹೆಲ್ಪ್ ಮಾಡ್ತೀಯ ನನಗೆ? ಅವ್ರ ಹತ್ರ ಏನಾದ್ರು ಮಾಡ್ಕೊಳ್ಳಿ. ಲೈಟ್ ಬಾಯ್ ಎಲ್ಲ ಇಬ್ರು ನಿಂತ್ಕೊಂತೀವಿ, ಫೋಟೋ ತೆಗಿತೀನಿ ಇನ್ನೊಂದು. ಸರ್ ನಾನ್ ಬರ್ತೀನಿ, ಫೋಟೋ ತೆಗಿತೀನಿ ಅಂತೆಲ್ಲ ಹೇಳಿಲ್ಲ ನಾನು. ನಾನು ಏನ್ ಹೇಳಿದ್ರು ಮಾಡ್ತಾನೆ ಮೇಡಮ್ ಹುಡುಗ. ಅದಕ್ಕೆ ಅಲ್ಲ ಅವ್ರೇನೋ ಮಾಡ್ತಾರೆ ಅಂದಿದ ತಕ್ಷಣ ಯಾವ್ದೋ ಒಂದು ಹುಡುಗಿ ಸಿಕ್ಕುದ್ಲ ಅಂತ ಈ ತರ ಹೆಲ್ಪ್ ಕೇಳೋದಲ್ಲ. ಅಲ್ಲ ಮೇಡಮ್ ಒಂದು ಹೆಲ್ಪ್ ಮಾಡಿ ಮೇಡಮ್, ಏನಾಗಲ್ಲ. ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಯಾಕೆ ಮೇಡಮ್?
ಸುಮ್ನೆ ನೀವ್ ಈ ತರ ಎಲ್ಲ ಇದ್ ಮಾಡ್ಬೇಡಿ ಸರ್. ಅವ್ರೇನ್ ನಿಮ್ಗೆ ಕೆಲ್ಸ ನಾನ್ ಮಾಡ್ತೀನಿ. ಸರ್ ಅವ್ರೇನ್ ಕೆಲ್ಸ ಕೊಟ್ಟಾರೋ ಅಷ್ಟೇ ಮಾಡಿ ನಾ ಸರ್. ಅಷ್ಟೇ ಮಾಡೋದು. ಇವಾಗ ಸೈಲೆಂಟ್ ಆಗಿ ಬನ್ನಿ ನೀವು ಅಷ್ಟೇ. ಸರ್, ಫೋಟೋ ಆಗಲ್ಲ ತಗೊಂತೀನಿ. ಸರ್, ಆಗಲ್ಲ. ಕೊಡಪ್ಪ ಇಲ್ಲಿ ಸರ್ ಆಗಲ್ಲ ಸರ್, ಮೇಡಮ್. ಮದ್ವೆ ಆಗಿದೆ ಅಂತ ಅನ್ಬಿಟ್ಟು ಚಾನ್ಸೇ ಇಲ್ಲ ಮದ್ವೆ ಆಗಿದೆ ಅಂತ ಸರ್. ಅನ್ಬಿಟ್ಟು ಇಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಪ್ಲೀಸ್ ಮೇಡಮ್ ಹಾಕೊಳ್ಳಿ. ಸರ್. ಆಗಲ್ಲ ಸರ್, ನೀವೇ ಹಾಕೊಳ್ಳಿ ಸರ್ ಆಗಲ್ಲ ಸರ್. ಮೇಡಮ್. ನೋಡಿ ಮೇಡಮ್, ಸರ್ ನಾನು ಹೇಳ್ತಾ ನನ್ ಇದ್ದೀನಿ ಕೆಲ್ಸ ಹೋದ್ರು ಪರವಾಗಿಲ್ಲ, ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ. ನಿಮ್ಮ ನೋಡ್ತಾ ಇದ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಫಸ್ಟ್ ಟೈಮ್ ಮದುವೆ ಬೇರೆ ಆಗಿಲ್ಲ ಸರ್. ನಿಮಗ್ ಮದ್ವೆ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಸರ್? ಅದಕ್ಕೆ ಹೇಳ್ತಾ ಒಂದು ಫೋಟೋ ಕೊಡಿ. ಆಗಲ್ಲ ಏನಾಗಲ್ಲ, ಸರ್, ಹಾಕೊಳ್ಳಿ, ಆಗಲ್ಲ ಬೇಗ ಸರ್, ಹೂವು ಹಾಕೊಳ್ಳಿ ಆಗಲ್ಲ ಸರ್. ಮೇಡಮ್. ನೋಡಿ ನೀವು ಒಪ್ಕೊಂಡ್ರೆ ಬೇಕಾದ್ರೆ ನಾನು ಮದುವೆನೂ ಮಾಡ್ಕೊಂತೀನಿ ಮೇಡಮ್. ನೀವು ಫ್ಯೂಚರ್ ಬೇಕಾಗಿಲ್ಲ. ಏನಾದ್ರು ಈ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ಬಿಟ್ರೆ ಬೇಕಾದ್ರೆ ನಾನು ಮದುವೆ ಮಾಡ್ಕೊಂತೀನಿ ನಿಮ್ಮನ್ನ. ಬೇಕಾದ್ರೆ ಸರ್ ನೀವ್ ಮಾಡೋ ಮಿಸ್ಟೇಕ್ ನಾವ್ ನಮ್ ಜೀವನ ಹಾಳ್ ಮಾಡ್ಕೊಂಡ್ ಕೂತಿರಕ್ ನಿಮ್ ಜೀವನ ನಾಳಾಗಲ್ಲ ಮೇಡಮ್. ನಾನು ಡೈಲಿ ನಿಮ್ಗೆ ತಿಂಗಳು 15,000 ದುಡ್ಡು ಎಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. ಸಾಧ್ಯನೇ ಇಲ್ಲ ಸರ್. ಮಾಡಲ್ವಾ ಮೇಡಮ್ ನೀವು? ಚಾನ್ಸ್ ಇಲ್ಲ ಸರ್. ಆಮೇಲೆ ಸರ್ ಅವ್ರ ಏನ್ ಕೆಲ್ಸ ಕೊಟ್ಟಾರೋ ಅದನ್ನ ನಾನು ಅಷ್ಟೇ ಆಮೇಲೆ ಮಾಡಿ ಬೇರೆ ಸರ್. ತರ ಮಾಡ್ಬೇಕಾಗುತ್ತೆ. ಸರ್ ಅವ್ರ ಏನ್ ಕೆಲ್ಸ ಕೊಟ್ಟಾರೋ ಅಷ್ಟೇ ಅವ್ರ ಮಾಡಿ ಏನ್ ಕೆಲ್ಸ ಕೊಟ್ಟಿದ್ರು ನಾನು ಮಾಡಲ್ಲ. ಈಗ ನನಗೆ ನನ್ ಕೆಲ್ಸ ಹೋದ್ರು ಪರವಾಗಿಲ್ಲ, ನನಗೆ ಏನಾಗೋದ್ರು ಪರವಾಗಿಲ್ಲ. ನನಗೆ ನೋಡಿ ಮೇಡಮ್, ಈಗ ನಿಮ್ ಜೊತೆ ಒಂದು ಫೋಟೋ ತಗೋಬೇಕಷ್ಟೇ. ಸರ್. ತಗೊಳ್ಳಿ ಆಗಲ್ಲ ಸರ್. ಮೇಡಮ್. ನಾನು ಆಮೇಲೆ ಬೇರೆ ತರ ಮಾಡ್ಬೇಕಾಗುತ್ತೆ. ಸರ್ ಆಗಲ್ಲ ನಾನೆಲ್ಲ ರೆಡಿಯಾಗೇ ಬಂದಿರೋದು. ಸರ್. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಆಗಲ್ವಾ? ಒಂದು ಫೋಟೋ ಅಷ್ಟೇ ಅಂತೆ ಮೇಡಮ್. ನೋಡಿ ಮೇಡಮ್, ಅಯ್ಯೋ ಅವ್ರೇನೋ ಚುಚ್ಚಕ್ ರೆಡಿ ಆಗ್ತಾವ್ರಿ. ನಾನು ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಸರ್ ಮರ್ಯಾದೆಗೆ ಹೇಳ್ತಾ ಇದೀನಿ ಮೇಡಮ್. ನನ್ ಚಿಕ್ಕ ವಯಸ್ಸಿಂದ ಆಸೆ ಇದೆ ಮದುವೆ ಆಗಿಲ್ಲ ಅಂತ. ಸರ್, ಇಂಜೆಕ್ಷನ್ ಸರ್. ಏನ್ ಸರ್ ಕೈ ಕೊಡಿ ನನಗೆ. ಸರ್ ಸುಮ್ನೆ ಇದ್ರೆ ನೀವ್ ಸರಿ. ನನ್ ಕೈ ಕೊಡಿ ಒಂದ್ಸತಿ ನೀವು. ಸರ್ ಆಗಲ್ಲ ನನ್ ಸರ್. ಕೈ ಟಚ್ ಮಾಡಿ. ನಿಮ್ ಕೈ ಸರ್ ಟಚ್ ಆಗಲ್ಲ ಮಾಡಿ. ಸರ್. ಶಾಕ್ ಏನಾರು ಹೊಡಿತಾ ನೋಡೋಣ. ಬೇಕಾಗಿಲ್ಲ ಕೊಡಿ, ಸರ್. ಟಚ್ ಮಾಡಿ. ಬೇಕಾಗಿಲ್ಲ ಸರ್. ನಾನು ಹಾಕ್ಬಿಡ್ತೀನಿ ಮೇಡಮ್. ಸರ್ ನಿಜವಾಗ್ಲೂ ಬೇಕಾಗಿಲ್ಲ ನಾನು ನಿಜವಾಗ್ಲೂ ಹಾಕ್ಬಿಡ್ತೀನಿ. ಸರ್. ಬೇಕಾಗಿಲ್ಲ ಬ್ಯಾಗಲ್ಲ ಬಿಡಿ. ಸರ್. ಬಿಡಿ ಸರ್ ಬ್ಯಾಗಲ್ಲ ನನ್ನ ಬಿಡಿ. ಟಚ್ ಮಾಡೋ ಅಂತ ಅಧಿಕಾರ ಈಗ ಅಧಿಕಾರ ನನ್ಗೆ ಐತಿ. ಇವಾಗ ನಾನು ಮದುವೆ ಮಾಡ್ಕೊಂತೀನಿ ನೆಕ್ಸ್ಟ್ ನಿಮ್ಮನ್ನ ಅಷ್ಟೇ. ನಾನು ಟೆನ್ಷನ್ ಆಗ್ಬಿಡ್ತೀನಿ ಆಮೇಲೆ. ನಾನು ಸರ್ ಒಂಚೂರು ಗಾದಿಯಿಂದ ಗಾದಿಯಿಂದ ನಾನು ಇಳಿಯಲ್ಲ ಹೇಳ್ತಾ ಇದ್ದೀನಿ. ಗಾದಿಯಿಂದ ಇಳಿದ್ರೆ ಬೆಸ್ಟ್ ಸರ್. ನೀನ್ ಇಳಿದು ಓಡೋದ್ರು ಪರವಾಗಿಲ್ಲ, ನಾನು ಇವ್ರನ್ನ ಮಾತ್ರ ಬಿಡಲ್ಲ. ಹೇಳಿದೀನಿ ನಾನು. ನೋಡಿ ಮೇಡಮ್, ನಾನು ಹೇಳ್ತಾ ಇದ್ದೀನಿ. ಸರ್ ಹೇಳ್ತಿದ್ದೀನಿ. ನೋಡಿ ಹೇಳ್ತಾ ಇದ್ದೀನಿ. ನನ್ನ ಮಾತ್ರ ನೀವು ನೋಡಿ ಮಿಸ್ ಮಾಡ್ಬೇಡಿ. ಅದತ್ರ ಸರ್, ಮೇಡಮ್ ಗಾಡಿ ನಾನು open ಕೇಳಿ. ಮಾಡಿದ್ರೆ- ನಾನು ಸರ್, ಗಾಡಿ ಗಾಡಿ open ಮಾಡಿದ್ರೆ ನಾನು ಗಾಡಿ ಓಪನ್ ಮಾಡಲ್ಲ. ನಾನು ಅದು ಮದುವೆ ಮಾಡ್ಕೊಳ್ಳಿ ಅಷ್ಟೇ. ನಾನು ಒಂಥರ ಆಗ್ಬಿಟ್ಟಿದ್ದೀನಿ. ನಾನು ಮದುವೆ ಇಲ್ದೆ ನನ್ಗೆ ಹಾಕೊಳ್ಳಿ. ಸರ್ ಆಗಲ್ಲ ಸರ್. ನೋಡಿ ಮೇಡಮ್ ಹೇಳ್ತಾ ಇದ್ದೀನಿ. ಸರ್ ಆಗಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಸರ್. ಯಾಕಾಗಲ್ಲ? ಯಾಕಂದ್ರೆ ಸರ್ ನಿಮ್ ಕೆಲ್ಸ ಎಷ್ಟಿದೆ ಅಷ್ಟ್ ನನ್ ಮಾಡಿ. ಕೆಲ್ಸ ಅಷ್ಟೇ. ನನ್ ಕೆಲ್ಸ ಹೋದ್ರು ಪರವಾಗಿಲ್ಲ. ಇವಾಗ ನೀನು ನನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಷ್ಟೇ. ಆಗಲ್ಲ ಸರ್. ನಾನು ನೋಡಿ ಇವಾಗ ಸೂದಿ ಹಾಕ್ಬಿಡ್ತೀನಿ ಆಮೇಲೆ. ಸರ್ ನಿಜ ಹೇಳ್ತಾ ಇದೀನಿ, ಸರಿ ಇರಲ್ಲ ನಿಜ ಇದೆಲ್ಲ ಹೇಳ್ತಾ ಮಾಡಿದ್ರೆ. ಇದ್ದೀನಿ, ನಾನು ಸರಿ ಇರಲ್ಲ. ಆಮೇಲೆ ನಾನು ಫಸ್ಟ್ ಖರಾಬ್ ನನ್ನ ಮಗ. ನಾನು ಸರ್ ನಿಮಗೆ ಏನ್ ಕೆಲ್ಸ ಕೊಟ್ಟಾರೋ ಅಷ್ಟು ನಾನು ಮಾತ್ರ ಏನ್ ಮಾಡಿ. ಕೆಲ್ಸ ಹೋದ್ರು ಪರವಾಗಿಲ್ಲ. ನನ್ಗೆ ನಮ್ಮ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗೋದು ಎಂತಿ ಆಗಿ. ನನ್ನ ಸರ್ ನಿಮ್ಗೆ ತಲೆಗಿಲ್ಲ ಕೆತ್ತಿದ್ಯಾ? ಕೆಟ್ಟಾಗಿ ನಾ ಮದುವೆ ಇಲ್ದೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನ್ಗೆ. ನಿಮ್ ಮನೇಲೆ ಹೇಳಿ ಯಾವ್ದಾದ್ರು ಹುಡುಗಿ ನೋಡ್ಕೊಂಡು ಇಲ್ಲ ಕೊಡ್ತಾರೆ. ಹುಡುಗಿ ಯಾರು ಈ ತರ ನಿಮ್ ತರ ಫಿಗರ್ ನ ನೋಡ್ತಾ ಇಲ್ಲ ಯಾರು ನನ್ಗೆ. ಯಾಕೆ ಯಾರೋ ಸಿಕ್ಕಿದ್ರು ಅಂತ ಈ ತರ ಯೂಸ್ ಮಾಡ್ಕೊಳ್ಳೋದು? ಅದಕ್ಕೆ ನನ್ಗೆ ಆತರನೇ ಬೇಕು. ಹಾಕೊಳ್ಳಿ ಆಗಲ್ಲ ಬೇಗ. ಸರ್. ನೀವ್ ಹಾಕ್ತೀರಾ ನಾನು ಹಾಕೊಳ್ಳ. ಸರ್ ಹಾಕಿದ್ರೆ ಸರಿ ಇರಲ್ಲ. ಅದಕ್ಕೆ ನೀವ್ ಹಾಕೊಳ್ಳಿ. ಸರ್ ಸುಮ್ನೆ ಇಲ್ಲಿಗೆ ನೀವ್ ಬಿಟ್ರು ಮುಂದಕ್ಕೆ ಹೋಗಿದ್ರೆ ಸರಿ ಸರ್. ನೋಡಿ ಬೇಡ. ಇಲ್ಲ ನೀವ್ ಪರಿಹಾರ ತುಂಬಾನೇ ಎದುರಿಸ್ಬೇಕಾಗತ್ತೆ ಹೇಳ್ತಾ ಇದ್ದೀನಿ. ಮರ್ಯಾದೆಗೆ ಸರ್ ಆಗಲ್ಲ. ಸರ್ ಆಗಲ್ಲ ಅಂದ್ರೆ ಆಗಲ್ಲ ಸರ್. ಮರ್ಯಾದೆಗೆ ಸರ್, ಆಗಲ್ಲ. ಫೋಟೋ ಕಟ್ರೆ ಸರಿ. ಸರ್ ಆಗಲ್ಲ ಸರ್. ಆಮೇಲೆ ನಾನ್ ಬೇರೆ ತರ ಮಾಡ್ಬೇಕಾಗುತ್ತೆ. ಆಮೇಲೆ ಗೊತ್ತಲ್ಲ ಸರ್ ಪೇಪರ್ ನಿಮ್ಗೆ ಏನ್ ಅಲ್ಲಿ. ಕೆಲ್ಸ ಕೊಟ್ಟಾರೋ ಅಷ್ಟನ್ ಮಾತ್ರ ಮಾಡಿದ್ರೆ ನಿಮ್ಗೂ ಒಳ್ಳೇದು. ಇವಾಗ ನನ್ ಕೊಟ್ರ ಕೆಲ್ಸ ಇದೇನೆ. ನಾನು ಇದನ್ನೇ ಮಾಡಿ. ಸರ್ ಅವ್ರು ಹೇಳಿರೋದ್ ಪ್ರಮೋಷನ್ ಇದೆ ಕರ್ಕೊಂಡ್ ಬನ್ನಿ ಅಂತ ಅಷ್ಟಕ್ ಮಾತ್ರ ಮಾಡಿ. ನನಗ್ ಕೆಲ್ಸ ಇವಾಗ ಇದು ಆಗ್ಬೇಕು ನನ್ಗೆ. ನನ್ನ ಲೈಫ್ ಅಲ್ಲಿ ಇದು ಆಗ್ಬೇಕು ನನ್ಗೆ ಅಷ್ಟೇ. ನನ್ಗೆ ಆಗಲ್ಲ. ತಗೊಳ್ಳಿ ಹಾಕೊಳ್ಳಿ. ಆಗಲ್ಲ ಸರ್. ಬೇಗ ಹಾಕೊಳ್ಳಿ ಮೇಡಮ್. ಆಗಲ್ಲ ಸರ್. ಹಾಕೊಂತೀರಾ ಚುಚ್ಚಲ ಇಲ್ಲ ಅಂದ್ರೆ ನಾನು ಚುಚ್ಬಿಟ್ಟೆ ಆಮೇಲೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಹೇಳ್ತಾ ನಿಜ ಇದ್ದೀನಿ. ನೀವ್ ಏನಾದ್ರೂ ಒಂದ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ಇದರಿಂದ ನೀವ್ ತುಂಬಾನೇ ಪರಿಹಾರ ಅನ್ಸ್ಕೊಂತೀರಾ ಅಂತ ಇದೀನಿ. ಏನಾದ್ರೂ ಆಗ್ಲಿ ಪರವಾಗಿಲ್ಲ. ನನ್ ಜೀವ ಹೋಗಿ ನೇಣ ಹಾಕಿದ್ರು ಪರವಾಗಿಲ್ಲ. ಒಂದ್ ದಿವಸ ನಿಮ್ ಜೊತೆ ಇರ್ತೀನಿ ಅಷ್ಟೇ ಸಾಕು ನನಗೆ. ಆಗಲ್ಲ ಸರ್. ನೋಡಿ ಮೇಡಮ್ ಹೇಳ್ತಾ ಇದ್ದೀನಿ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಕೇಳ್ಕೊಳ್ಳಿ. ಆಗಲ್ಲ ಸರ್. ಮರ್ಯಾದೆ ಕೊಟ್ಟಿಷ್ಟು ಮಾತಾಡ್ತಾ ಇದೀನಿ. ನನ್ ಮರ್ಯಾದೆ ಹೋಯ್ತು ಅಂದ್ರೆ ನಾನ್ ಏನ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಏನ್ ಮಾಡ್ಬಿಡ್ತೀಯ ನೀನು? ಮರ್ಯಾದೆ ಅಂತ ಫ್ಯೂಚರ್ ನಿಮ್ ಹಸ್ಬೆಂಡ್ ಲಿಮಿಟ್ಸ್ ಏನಿದೆಯೋ ಅಷ್ಟನ್ ಮಾತ್ರ ಮಾಡಿ. ಫ್ಯೂಚರ್ ಹಸ್ಬೆಂಡ್ ಹತ್ರ ಹಿಂಗೆ ನಾವು ಮಾತಾಡೋದು. ಏನ್ ಮದ್ವೆ ಆಗಿದ್ದೀರಾ ನೀವು? ಇಲ್ಲ ಫ್ಯೂಚರ್ ತಾನೆ? ಹಸ್ಬೆಂಡ್ ತಾನೇ ನಾನು. ಯಾರಾಗಿದ್ರೆ ನನಗೇನು? ನಿಮ್ನ ಕತ್ತಿದೀನ? ಇಲ್ಲ ತಾನೆ? ಮಾಡ್ಕೊಳ್ಳಿ ಮೇಡಮ್. ಆಗಲ್ಲ. ಹೇಳ್ತಾ ಇದೀನಿ. ಆಮೇಲೆ ನೋಡಿ ಬೇರೆ ಹತ್ರ ಮಾಡ್ಬೇಕಾಗುತ್ತೆ. ನಾನು ಫಸ್ಟೇ ಸರಿ ಇಲ್ಲ. ನಾನು ನೀವ್ ಸರಿ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅವ್ರೇನ್ ಕೆಲ್ಸ ಕೊಟ್ಟಾರೋ ಅಷ್ಟಿನ್ ಮಾತ್ರ ಮಾಡಿ. ನೀವು ಪದೇ ಡೈಲಾಗ್ ಹೊಡಿಬೇಡಿ. ಅವ್ರ ಕೆಲಸ ಎಲ್ಲ ನನಗೆ ಬೇಕಾಗಿಲ್ಲ. ಇವತ್ತು ಅವ್ರ ಕೆಲಸ ಬಿಟ್ಬಿಟ್ಟಿದೀನಿ ಅನ್ಕೊಂಡ್ಬಿಡ್ತೀನಿ ನಾನು. ನೀವು ನನ್ ಜೊತೆ ಬರ್ಬೇಕಷ್ಟೇ. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕಷ್ಟೇ. ನಮ್ಮ ನೋಡೋ ಅಂತ ಫೋಟೋ ಕಳಿಸ್ತೀನಿ ಇವಾಗ. ಫೋಟೋ ಹೊಡೆದ್ಬಿಟ್ಟು ಸೆಲ್ಫಿ ತೆಗಿಸ್ತೀನಿ ಇವಾಗ.
ಆಗಲ್ಲ ಅಂದ್ರೆ ನನಗೆ ಆಗಲ್ಲ ಇಷ್ಟ ಅಂದ್ರೆ ಇಷ್ಟ, ನೀವು ನನಗೆ ಇಷ್ಟ ಆಗ್ಬಿಟ್ರಿ ನೀವು. ಆಗಲ್ಲ. ಫಸ್ಟ್ ಲುಕ್ ಅಲ್ಲೇ ನಾನು ಬಿದ್ದೋಗ್ಬಿಟ್ಟೆ ನಿಮ್ಮನ್ನ ನೋಡಿ. ಹಾ ಫಸ್ಟ್ ಲುಕ್ ಅಲ್ಲೇ ನಿಮ್ಮನ್ನ ನೋಡಿ ಬಿದ್ದೋಗ್ಬಿಟ್ಟೆ ನಾನು. ಹೇಳ್ತಾ ಇದೀನಿ ಮೇಡಮ್, ಮಖ ತೋರಿಸಿ, ಆಗಲ್ಲ, ಕೈ ಇಳಿಸಿ. ಆಗಲ್ಲ ಸರ್, ಕೈ ಇಳಿಸಿ ಮೇಡಮ್, ಒಂದ್ ಸೆಲ್ಫಿ ತಗೊಂತೀನಿ ಆಗಲ್ಲ. ಮೇಡಮ್ ಅಂತ ಇದೀನಿ. ಇನ್ನು ನಾನು ನಿಮ್ಗೆ ಮರ್ಯಾದೆ ಕೊಟ್ಬಿಟ್ಟು ಆಮೇಲೆ ನಾನು ಬೇರೆ ತರ ಕರಿಯೋ ತರ ಮಾಡ್ಬೇಡಿ ನೀವು ತಿರ್ಗಿ. ಏ ಹುಡುಗರ ನೋಡ್ರಲ್ಲಿ, ನೋಡ್ರ ನನಗೆ ಹುಡುಗಿ ಬೀಳಲ್ಲ ಅಂದ್ರಲ್ಲ, ನೋಡ್ರ ಎಂತ ಹುಡುಗಿ ಬಿದ್ದವಳು ನೋಡ್ರಲ್ಲಿ, ನೋಡ್ರ ನಿಮ್ಮಂತವ್ರಿಗೆ ಮಖ ತೋರ್ಸಕ್ಕೆ ಅವಳು ಬೇಜಾರ್ ಪಡ್ತಾವಳೆ ಕಣೋ. ನೋಡ ಏನೇನೋ ವಿಷಯಗಳನ್ನ ಹೇಳ್ತಾ ಕೂತಿರ್ಬೇಡಿ ಅಲ್ಲಿ. ನೋಡ ಇಲ್ಲಿ, ನೋಡ ಇಲ್ಲಿ, ನೋಡ್ರೆ ನಾ ಹಿಂಗಿದಲ್ಲ ನನ್ನ ವೈಫ್ ಲೇ. ನನ್ನ ಮಕ್ಳ ನೋಡಿದ್ರ ನನ್ನನ್ನೇ ನೀವು ನಿನಗೆ ಮದ್ವೆ ಆಗಲ್ಲ ಅದು ಇದು ಅಂದ್ರಿ. ನೋಡಿದ್ರ ಬೇಬಿ ಒಂದ್ ಲುಕ್ ತೋರ್ಸಮ್ಮ ಇವ್ರಿಗೆ, ಕ್ಯಾಮ್ರಾಗ್ ಲುಕ್ ತೋರ್ಸೊಂದು ಬೇಬಿ. ನಿಮ್ ಲಿಮಿಟ್ಸ್ ಎಷ್ಟಿದೆಯೋ ಅಷ್ಟಿನ್ ಮಾತ್ರ ಮಾಡಿದ್ರೆ ಒಳ್ಳೇದು. ಲಿಮಿಟ್ ಬೇಬಿ ಇದು ತೋರ್ಸೋ ಒಂದ್ಸಲ. ಆಗಲ್ಲ, ಫೇಸ್ ತೋರ್ಸ ನನ್ನ ನೀವ್ ಮಕ್ಳು. ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನೋಡಿದ್ರ ನಿಮ್ಮಂತ ದರಿದ್ರ ನನ್ನ ಮಕ್ಳಿಗೆ ಮಖ ತೋರ್ಸಕ್ಕೆ ಇಷ್ಟ ಪಡ್ತಾ ಇಲ್ಲ ಕಣ ನೀನ್ ನಿಂತಿ. ನೋಡಿದ್ರ ನಿಮ್ ಹೆಂಡತಿ ಆಗಿ ನಾನು ಇಲ್ಲಿ ಬಂದು ಇಲ್ಲ, ನಿನ್ನ ಮದ್ವೆನೂ ಆಗಿಲ್ಲ. ನೋಡಿದ್ರ ಆಮೇಲೆ ನೋಡ ಏ ನಿಮ್ಮಂತವ್ರಿಗೆ ನೋಡಿದ್ರ ಟಾಂಗ್ ಕೊಡಕ್ ಹೆಂಗ್ ಬಂದ್ಲು ದೇವತೆ ಕಣ. ನಾನು ಅವ್ಗಳಿಗೆ ತೊಂಗ್ ಕೊಡ್ತಾ ಇಲ್ಲ, ನೀವ್ ಎಂತವ್ರು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಮೇಡಮ್ ನನ್ ಮಾತ್ ಕೇಳಿ ಮೇಡಮ್. ಆಗಲ್ಲ, ನಾನು ಆಮೇಲೆ ಸೀಟ್ ಬೆಂಡ್ ಮಾಡ್ಬಿಡ್ತೀನಿ ನೋಡಿ, ಹೇಳ್ತಾ ಇದೀನಿ. ನೀವ್ ಏನ್ ಮಾಡಿದ್ರು ಅಷ್ಟೇ. ನೋಡಿ ಮೇಡಮ್ ಇಲ್ಲಿ ಆಯ್ತು, ಕ್ಯಾಮ್ರಾ ಆಫ್ ಮಾಡಿದೆ, ತಿರುಗಿ ಈ ಕಡೆ. ಬೇಕಾಗಿಲ್ಲ, ಫೋಟೋ ಕಳ್ಸಿದ್ದೀನಿ. ನಂಬಿಕೆ ಇಲ್ಲ. ಏನ್ ಬುದ್ಧಿಗೀತೆ ಇದೆಯಾ ಇಲ್ವಾ ನಿಮ್ಗೆ? ನಿಮಗ್ ಬುದ್ಧಿ ಇದೆಯಾ? ಫಸ್ಟ್ ಏನ್ ಕೆಲ್ಸ ಕೊತ್ತಾರೋ ಅಷ್ಟಿನ್ ಮಾತ್ರ ಮಾಡಿ. ಕೆಲ್ಸನೇ ಮಾಡ್ತಾರ ನಾನು, ಸುಮ್ನೆ ಹೂವು ಹಾಕೊಳ್ಳಿ ಬೇಗ. ಆಗಲ್ಲ ಸರ್, ಸರ್ ಆಗಲ್ಲ, ಆಗುತ್ತೆ. ಆಗಲ್ಲ. ನೋಡಿ ಮೇಡಮ್ ಹೇಳ್ತಾ ಇದ್ದೀನಿ, ಆಮೇಲೆ ನಾನು ಸರಿ ಇರಲ್ಲ ನಾನು. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮಗೆ ಎಷ್ಟು ಕೆಲಸ ಕೊತ್ತಾರೋ ಅಷ್ಟಿನ್ ಮಾತ್ರ ಮಾಡಿ. ಎಷ್ಟ್ ರಾತ್ರಿ ಅದನ್ನೇ ಹೇಳ್ತೀರಾ ಡೈಲಾಗ್ ನೀವು? ನಿಮಗ ಡೈಲಾಗ್ ಹಂಚಿದ್ರೆ ನಾನೇನು ಮಾಡಕ್ಕಾಗಲ್ಲ. ಆವಾಗಿಂದ ಒಂದೇ ಡೈಲಾಗ್, ಎಷ್ಟ್ ಕೆಲಸ ಕೊಟ್ಟಾರ ಅಷ್ಟ್ ಕೆಲಸ ಮಾಡು, ಎಷ್ಟ್ ಕೆಲಸ ಕೊಟ್ಟಾರ ಅಷ್ಟ್ ಕೆಲಸ ಮಾಡು. ಕಾರ್ದು ಇದನ್ನ ಆನ್ ಮಾಡಿ. ನನಗ್ ಬೇಕು ನೀವು ಅಷ್ಟೇ. ಆಗಲ್ಲ, ಓಪನ್ ಮಾಡಿ ಅಂದೆ. ಕರ್ಕೊಂಡು ಹೋಯ್ತೀನಿ ನಿಮ್ಮನ್ನ. ನಾನು ಡೋರ್ ನ ಓಪನ್ ಮಾಡಿ ಅಂದೆ. ಕರ್ಕೊಂಡು ಹೋಯ್ತೀನಿ ಅಂದೆ. ನಾನು ಡೋರ್ ಓಪನ್ ಮಾಡಿ ಅಂದೆ. ಮಾಡಲ್ಲ, ದಯವಿಟ್ಟು ಡೋರ್ ಓಪನ್ ಮಾಡಿ. ಮಾಡಲ್ಲ ಇವಾಗ ನಾನು ತಗೊಳ್ಳಿ. ಆಗಲ್ಲ, ನಾನು ತೆಗಿಯಲ್ಲ. ಕಿಡ್ನಾಪ್ ಮಾಡ್ಬಿಟ್ಟಾದ್ರೂ ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಹೇಳ್ತಾ ಇದೀನಿ, ಸರಿ ಇರಲ್ಲ. ನಿಮ್ದು ಎಷ್ಟು ಇದ್ ಮಾಡಿದೀರೋ ಅಷ್ಟಿನ್ ಮಾತ್ರ ಮಾಡಿ ಕುತ್ಕೊಂಡು. ಹೇಳ್ತಾ ಇದೀನಿ, ಹತ್ರಕ್ ಬಂದ್ರೆ ಸರಿ ಇರಲ್ಲ. ಹತ್ರಕ್ ಬಂದ್ರೆ ಸರಿ ಇರಲ್ಲ. ಕೈ ತೆಗೀರಿ. ಹತ್ರಕ್ ಬಂದ್ರೆ ಸರಿ ಇರಲ್ಲ. ಹೇಳ್ತಾ ಇದೀನಿ, ಸರಿ ಇರಲ್ಲ. ನಿಜ ಏನಾಗುತ್ತೆ ಅಂತ ಗೊತ್ತಿಲ್ಲ, ಪರಿಣಾಮ ತುಂಬಾನೇ ಎದುರಿಸ್ತೀರಾ. ಏನಾದ್ರೂ ಪರವಾಗಿಲ್ಲ, ನನ್ ಸತ್ತೋದ್ರೂ ಪರವಾಗಿಲ್ಲ, ನನ್ಗೆ ನೇಣು ಹಾಕಿದ್ರು ಪರವಾಗಿಲ್ಲ. ಇವತ್ತು ಹೇಳ್ತಾ ಇದೀನಿ, ನನಗೆ ಫೋಟೋ ಕೊಡ್ಲೇಬೇಕಷ್ಟೇ. ಆಗಲ್ಲ. ಈಗ ಇಲ್ಲಾಂದ್ರೆ ಇದು ಹಾಕ್ಬಿಟ್ಟು ನಿಮ್ಗೆ ಮತ್ತೆ ಕೊಟ್ಬಿಟ್ಟು ನಾನು ಆಮೇಲೆ ಫೋಟೋ ತಗೊಂತೀನಿ. ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇಲ್ಲಿಂದಾನೇ ನೀವು ಗಾದಿನ ಓಪನ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನೀವು ತುಂಬಾನೇ ಎದುರಿಸ್ತೀರಾ ಇಲ್ಲಿಂದ ಹೋದ್ಮೇಲೆ. ಆಲ್ರೆಡಿ ಎದುರಿಸ್ತಾ ಇದೀನಲ್ಲ. ಏನ್ ಎದುರಿಸ್ಕೊಂತ ಇದೀರಾ? ನಿಮ್ಗೆ ಎದುರಿಸ್ತಾ ಇದೀನಲ್ಲ. ಓ, ದಯವಿಟ್ಟು ಕಾರ್ದು ಲಾಕ್ ಓಪನ್ ಮಾಡಿ. ಆಗಲ್ಲ, ಕೈ ತೆಗೀರಿ. ಕಾರ್ನ ಇದ್ ಮಾಡಿ ಅಂದೆ. ಕೈ ತೆಗೀರಿ ಅಂದೆ. ಲಾಕ್ ಓಪನ್ ಮಾಡಿ ಅಂದೆ. ಮರ್ಯಾದೆ ಕೈ ತೆಗೀರಿ. ಲಾಕ್ ಓಪನ್ ಮಾಡಿ ಅಂದೆ. ಕೈ ತೆಗಿ ಅಂದೆ. ಆಗಲ್ಲ, ಯಾಕಾಗಲ್ಲ? ನಾನು ತೆಗಿತೀನಿ ಕೈನ. ಹೆಣ್ಮಕ್ಳನ್ನ ಮುಟ್ಟೋ ಅಧಿಕಾರ ನಿಮಗಿಲ್ಲ. ನನಗೆ ಅಧಿಕಾರ ಇದೆ. ಇಲ್ಲ, ಫ್ಯೂಚರ್ ಹಸ್ಬೆಂಡ್ ನಾನು. ಇಲ್ಲ, ಫ್ಯೂಚರ್ ಹಸ್ಬೆಂಡ್ ನಾನು. ಅಂದ್ರೆ ಇಲ್ಲ ಅಷ್ಟೇ. ಫ್ಯೂಚರ್ ಹಸ್ಬೆಂಡ್ ನಾನು. ನಿಜವಾಗಿ ಕಾರ್ದು ಗ್ಲಾಸ್ ಹೊಡೆದೋಗಕ್ಕೂ ಮುಂಚೆ ನೀವು ಓಪನ್ ಮಾಡಿದ್ರೆ ಬೆಸ್ಟ್. ಹಂಗೆಲ್ಲ ಮೂಗ್ ಮಾಡ್ಬೇಡಿ, ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಹೋಗಿ, ಪರವಾಗಿಲ್ಲ. ಮೇಕಪ್ ಹೋಗ್ಬಿಟ್ರೆ ಆಮೇಲೆ ಬೇಕಾಗಿಲ್ಲ. ಹುಡುಗಿ ಚೆನ್ನಾಗಿಲ್ಲ ಅನ್ಬಿಡ್ತಾರ ಹುಡುಗರು. ಪರವಾಗಿಲ್ಲ, ಹೇಳ್ಕೊಳ್ಳಿ. ನಿಮ್ನ ಏನ್ ಮದ್ವೆ ಆಗುತ್ತೆ ಏನ್ ಬಂದಿಲ್ಲ ಇಲ್ಲಿ. ಈಗ ಲಾಕ್ ಓಪನ್ ಮಾಡ್ತೀರಾ ಅಥವಾ ಗ್ಲಾಸ್ ನಾನೇ ಹೊಡೆದಾಕ್ಬೇಕಾ? ಹೊಡೆದಾಕ್ತೀರಾ? ಆಗುತ್ತಾ ನಿಮ್ ಕೈಲಿ? ನೀವು ನನ್ ಪರೀಕ್ಷೆನ ತುಂಬಾನೇ ಇದ್ ಮಾಡ್ತಾ ಇದೀರಾ. ತಾಳ್ಮೆ ಕಳ್ಕೊಂಡ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀರಾ ಮಾಡಿ ನೋಡೋಣ. ನಾನು ನೋಡಬಿಡ್ತೀನಿ. ಕಾರ್ನ ಲಾಕ್ ಓಪನ್ ಮಾಡಿ. ಓಪನ್ ಮಾಡಲ್ಲ. ಎಂತಿ ಅಂತ ಹೇಳ್ಬೇಡಿ, ಆ ಪದ ಬಳಕೆ ಮಾಡ್ಬೇಡಿ. ಮತ್ತೆ ಏನಂತ ಹೇಳ್ಬೇಕು? ವೈಫ್ ಅಂತ ಹೇಳ್ಬೇಕಾ? ಆ ಪದ ಬಳಕೆ ಮಾಡ್ಬೇಡಿ ಅಂದೆ. ಮತ್ತೆ ಇನ್ನೇನಂತ ಹೇಳ್ಬೇಕು? ನಿಮ್ ಕೊಟ್ಟಿರೋ ಕೆಲ್ಸನ ಅಷ್ಟ್ ಮಾಡಿ. ನಾನು ಅಷ್ಟೇ ಮಾಡೋದು. ತರ ಮಾಡ್ತಾ ಇದೀರಲ್ಲ. ಈಗೇನೀಗ ಒಪ್ಕೊಂತೀರಾ ಒಪ್ಕೊಳಲ್ವಾ? ಒಪ್ಕೊಳಲ್ಲ. ಯಾಕೆ ರೀ? ನಾನ್ ಯಾಕ್ರಿ ನಿಮ್ನ ಒಪ್ಕೊಬೇಕು? ಏನ್ ಕಮ್ಮಿ ಆಗೈತೆ ನನಗೆ? ಹೋಗಿ ಕೇಳಿ. ಏನ್ ಕಮ್ಮಿ ಆಗೈತೆ? 15,000 ದುಡಿತೀನಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಓ, ಇದೇ ನಿಮ್ ಕೆಲ್ಸ ಮಾಡ್ತಾ ಇರೋದು? ಅದೇ ಇವತ್ತೊಂದೇ ದಿವಸ, ಆಮೇಲೆ ಮಾಮೂಲಿ ಡ್ಯೂಟಿ ಮಾಡ್ತೀನಿ. ಓಹೋ,
ಪಕ್ಕ ಇದೇ ತರ ಎಷ್ಟು ಹುಡುಗಿರ್ನ ಮೋಸ ಮಾಡಿಲ್ವೋ? ಇಲ್ಲ ಇದೇ ಲಾಸ್ಟ್ ಇದ್ಮೇಲೆ ಮಾಡಕ್ ಹೋಗಲ್ಲ ನಾನು. ನೀವ್ ಓಕೆ ಅಂದ್ರೆ ನಾನು ಓಕೆ ಅನ್ನಲ್ವಲ್ಲ, ಅಂತಿರಲ್ಲ ಈಗ. ಚಾನ್ಸೇ ಇಲ್ಲ. ನೋಡಿ ನನ್ ತಾಳ್ಮೆನ ನೀವು ಪರೀಕ್ಷೆ ನೀವು ನನ್ನ ಮಾಡಬೇಡಿ. ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ. ಆಮೇಲೆ ನಾನು ಗ್ಲಾಸ್ ಎಲ್ಲ ಹೊಡೆದಾಕ್ಬೇಕಾಗುತ್ತೆ. ಆಮೇಲೆ ಅಷ್ಟೇ ಹೊಡ್ದಾಕಿ ನೀವೇನೋ ಫಸ್ಟ್ ಮಾಡ್ಬಿಟ್ಟು ಲಾಕ್ ನ ಓಪನ್ ಮಾಡಿದ್ರೆ ನಿಮಗೂ ತುಂಬಾ ಒಳ್ಳೇದು. ಈಗ ನಾನೇನಾದ್ರೂ ಮಾಡ್ಬಿಟ್ರೆ ಆಮೇಲೆ ಅಷ್ಟೇ ನಿಮ್ ಕತೆ ಹೇಳ್ತಾ ಇದೀನಿ ನೋಡಿ. ಮರ್ಯಾದೆ ತಿರುಗಿ ಈ ಕಡೆ ಹೇಳ್ತಾ ಇದೀನಿ, ಪರಿಣಾಮ ನೆತ್ತಿಗಿರಲ್ಲ. ಏನು ನೀವ್ ಫೋನ್ ಕಿತ್ಕೊಂಡ್ರಿ ಅಂದಿದ ತಕ್ಷಣ ಏನು ನ್ಯೂಸ್ ಹೋಗಲ್ಲ ಅಂತ ಅನ್ಕೊಂಬೇಡಿ ಆಯ್ತಾ. ಒಂದ್ ಹೆಣ್ಣಿಗೆ ಏನೇನ್ ಸೇಫ್ಟಿ ಮಾಡ್ಕೊಂಡ್ ಬರ್ಬೇಕೋ ಅದನ್ನ ಮಾಡ್ಕೊಂಡೇ ಬಂದಿರ್ತಾರೆ. ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ಅದ್ ನಿಮಗ್ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಯಾಕಿಲ್ಲ? ನನ್ಗೆ ಹೇಳ್ದೆ ಇನ್ಯಾರಿಗೆ ಹೇಳ್ತೀರಾ ನೀವು? ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಿರ್ತೀವಿ. ನಮ್ಗೆ ನಮ್ ಹೇಳ್ಬೇಕಲ್ವಾ? ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತಾರೆ ಅಂದ್ರೆ ನಮ್ ಪೇರೆಂಟ್ಸ್ ಗಳು ಸುಮ್ನೆ ಕಳ್ಸಲ್ಲ. ಅವ್ರು ಏನೇನ್ ವೆರಿಫಿಕೇಶನ್ ಮಾಡ್ಬೇಕೋ ಏನ್ ಮಾಡಿರ್ತಾರೋ ಸುಮ್ನೆ ನಿಮ್ ಪರಿಣಾಮನ ಕರೆಕ್ಟ್ ಆಗಿದೆ ಅದನ್ನ ಮಾರ್ಕೊಂಡ್ ಹೋಗಿದ್ರೆ ನಿಮಗೂ ಒಳ್ಳೇದು. ಈಗ ನೀವು ನನ್ಗೊಂದ್ ಫೋಟೋ ಕೊಟ್ರೆ ಏನಾಗ್ಬಿಡ್ತೀರಾ? ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಆಗಲ್ಲ. ಏನ್ ಆಗ್ಬಿಡ್ತೀರಾ ಕೊಟ್ರೆ? ಆಗಲ್ಲ ಅಂದೆ. ನನ್ನ ಹೆಸರನ್ನ ಉಪಯೋಗಿಸ್ಕೊಂಡು ಏನೇನೋ ಮಾಡಕ್ ಹೋಗ್ಬೇಡಿ. ನಿಮ್ ಹೆಸರು ಉಪಯೋಗಿಸ್ಕೊಳಲ್ಲ, ನಿಮ್ ಫೋಟೋ ಉಪಯೋಗಿಸ್ಕೊಂತ. ಬೇಕಾಗಿಲ್ಲ. ಬೇಕಾದ್ರೆ ಒಂದು ಏನಾರು ಮೇಕಪ್ ಮಾಡ್ಬಿಡ್ತೀನಿ. ಬೇಕಾಗಿಲ್ಲ. ಹೆಲ್ಪ್ ಮಾಡಿ ಮೇಡಮ್, ಹಂಗ್ ಮಾಡಬೇಡಿ. ಆಗಲ್ಲ. ನಮ್ ಹುಡುಗರ್ನ ದಯವಿಟ್ಟು ಕಾರ್ದು ಲಾಕ್ ಓಪನ್ ಮಾಡಿದ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು. ಪ್ಲೀಸ್ ಮೇಡಮ್, ಹಂಗ್ ಮಾಡಬೇಡಿ. ಆಗಲ್ಲ. ಹೌದು, ನೀವು ಯಾವ್ದು ಪಿಕ್ಚರ್ ಮಾಡ್ತಾ ಇದೀನಿ ಅಂದ್ರಲ್ಲಿ ಯಾವ್ದು? ನಿಮಗ್ ಗೊತ್ತಿದ್ಬಿಟ್ಟೆ ಸರ್ ಇಲ್ಲಿ ಕಳ್ಸಿದಾರೆ. ಇಲ್ಲ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಯಾವ ಫಿಲಂ ಹೇಳಿ? ದಯವಿಟ್ಟು ಕಾರ್ ಲಾಕ್ ಓಪನ್ ಮಾಡಿ. ಫಿಲಂ ಹೆಸರು ಹೇಳಿ. ಆಯ್ತು, ದಯವಿಟ್ಟು ಕಾರ್ ಲಾಕ್ ಫಿಲಂ ಹೆಸರು ಹೇಳಿ ಮೇಡಮ್. ಆಯ್ತು, ಫಸ್ಟ್ ಕಾರ್ ಓಪನ್ ಮಾಡಿ. ಕಾರ್ ಲಾಕ್ ಓಪನ್ ಮಾಡಿ. ನಾನು ಏನ್ ಹೇಳ್ಬೇಕು ಫಿಲಂ ಅದನ್ನ ಹೆಸರು ಹೇಳ್ತೀರಾ ಹೇಳಲ್ವಾ? ಹೇಳ್ತೀನಿ. ಫಸ್ಟ್ ಕಾರ್ ಲಾಕ್ ಓಪನ್ ಮಾಡಿ. ಫಿಲಂ ಹೆಸರು ಹೇಳಿ ಬೇಗ, ಟೈಮ್ ಆಗ್ತೈತಿ ಇಲ್ಲ. ಕಾರ್ ಲಾಕ್ ಓಪನ್ ಮಾಡಿ. ಇಷ್ಟು ಇದ್ರಲ್ಲಿ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ನಿಯತ್ತಾಗಿ ಮಾತಾಡ್ತೀರಾ? ಅದೆಲ್ಲ ಏನಿಲ್ಲ. ಫಿಲಂ ಹೆಸರು ಹೇಳಿ ಫಸ್ಟ್. ಕಾಲಗತ ಅಂತ. ಕಾಲಗತ ಯಾವಾಗ ರಿಲೀಸ್ ಆಗೋದು ಅದು? ಇನ್ನು ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೇಳಿ, ಡೇಟ್ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ದಿರೋದಕ್ಕೆ ಹೇಳ್ತಾ ಇಲ್ಲ. ಕೆಲಸ ಮಾಡ್ತೀರಾ, ಡೇಟ್ ಗೊತ್ತಿಲ್ವಾ ನಿಮ್ಗೆ? ಇನ್ನೇನ್ ಕೆಲಸ ಮಾಡ್ತೀರಾ ನೀವು ಅದ್ರಲ್ಲಿ? ಏನಾದ್ರೂ ಅನ್ಕೊಳ್ಳಿ. ಅಲ್ಲ ಏನ್ ರಿಲೀಸ್ ಡೇಟ್ ಬರೋವರೆಗೂ ಯಾರಿಗೂ ಗೊತ್ತಿರಲ್ಲ. ಪ್ರೆಸ್ ಮೀಟ್ ಇನ್ನೂ ಆಗಿಲ್ವಾ ಅಂತ ಅಷ್ಟು ಬೇಗ ರಿಲೀಸ್ ಡೇಟ್ ಅನೌನ್ಸ್ ಆಗಿರುತ್ತೆ. ಯಾಕೆ ನಿಮ್ಗೆ ಗೊತ್ತಿರಲ್ವಾ? ಯಾರಿಗೂ ಗೊತ್ತಿಲ್ಲ. ಸರಿ ಆಯ್ತು. ಏನು ಫಿಲಮ್ ಅಲ್ಲಿ ಏನ್ ಒಳ್ಳೇದಿದೆ, ಏನ್ ಕೆಟ್ಟದಿದೆ ಅದ್ರಲ್ಲಿ ನೋಡಿ ಏನ್ ಕಲಿಬೇಕು ನಮ್ಮಂತವ್ರು? ನಿಮ್ಮಂತವ್ರಿಗೆ ಇರೋಂತ ಸಿನಿಮಾ ಅದು. ಹೌದಾ? ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದ್ಯಾ? ಹೌದು. ಅದಕ್ಕೆ ನಾನು ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ದೀನಿ. ಓ, ನಿಮ್ಗೆ ಘಮ ಘಮ ಅಂತ ಇರ್ಬೇಕು. ಪರ್ಫೆಕ್ಟ್ಗೂ ಪರ್ಫ್ಯೂಮ್ಗೂ ಡಿಫ್ರೆನ್ಸ್ ಗೊತ್ತಿಲ್ದಿರೋಂತ ವ್ಯಕ್ತಿಗಳು ನೀವು. ಅಂದ್ರೆ ಪರ್ಫೆಕ್ಟ್ ಪರ್ಫ್ಯೂಮ್ ಏನ್ ಮೇಡಮ್ ಡಿಫ್ರೆಂಟ್? ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳಿ ನನ್ಗೆ ಬರಲ್ಲ, ನನ್ಗೆ ಇಂಗ್ಲಿಷು. ಓ, ಮದ್ವೆ ಆಗ್ತೀನಿ ಅಂತ ವೈಫ್ ಅನ್ನೋ ಪದ ಬಳಕೆ ಮಾಡಕ್ ಬರುತ್ತೆ. ಪರ್ಫ್ಯೂಮ್ಗೂ ಪರ್ಫೆಕ್ಟ್ ಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಅಂದ್ರೆ ಎಲ್ಲರೂ ರೋಡಲ್ಲಿ ಮಾತಾಡ್ಕೊಂತಾರಲ್ಲ ಮೇಡಮ್, ವೈಫ್ ಇಂತಿ ಅಂತ, ಅದು ಗೊತ್ತಾಗುತ್ತೆ ಅಷ್ಟೇ. ಇದು ಗೊತ್ತಾಗಲ್ಲ ನನಗೆ. ಪರ್ಫ್ಯೂಮ್ ಅಂತ ತಗೊಳಕ್ ಬರುತ್ತೆ, ಪರ್ಫೆಕ್ಟ್ ಅನ್ನೋ ಇದಕ್ ಗೊತ್ತಿಲ್ಲ. ಸರಿ, ಏನ್ ಹೇಳ್ಕೊಡಿ ಮೇಡಮ್ ನೀವು. ಅಲ್ಲ, ನನ್ನಿಂದ ಕಲಿಬೇಕಾಗಿರೋ ಅವಶ್ಯಕತೆ ನಿಮಗಿದ್ಯಾ? ಇದೆ. ಏನಿದೆ? ಫಿಲಂ ಹೆಸರು ಮತ್ತೆ ಅದು ಯಾವಾಗ ಏನು ಅಂತ ಯಾವಾಗ ರಿಲೀಸ್ ಅಂತ ಗೊತ್ತಿಲ್ಲ. ಕಾಲಗತ ಸಿನಿಮಾ ಅಷ್ಟೇ. ಡೈರೆಕ್ಟರ್ ಬನ್ನಿ ಪ್ರಕಾಶ್ ಸರ್. ನಿಮ್ನ ಯಾರು ಕಳ್ಸ್ಕೊತವ್ರು ಅವ್ರೆ. ಈ ಹೀರೋಯಿನ್ ನೀವೇ ಅಲ್ವಾ? ಹೌದು. ಇದಕ್ ಮುಂಚೆ ಆ ಫಿಲಂ ಮಾಡಿದ್ರಿ ಮೇಡಮ್? ಒಲವಿನ ಪಯಣ ಅಂತ. ಒಟ್ನಲ್ಲಿ 2 ಮೂವಿ ಮಾಡಿದ್ರಾ ಮೇಡಮ್? ಇನ್ನು ಸುಮಾರು ಮಾಡಿದೀನಿ, ರಿಲೀಸಿಂಗ್ ನಿಂತಿದೆ ಅಷ್ಟೇ. ಅದು ಇನ್ನೊಂದು ಫಿಲಂ ಯಾವ್ದು ಮೇಡಮ್? ರಾಕಾ ಅಂತ. ಇವಾಗ ಪ್ರೆಸೆಂಟ್ ಆಗಿ 3 ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದೀನಿ. ಓಕೆ. ಅದ್ರಲ್ಲಿ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ, ನಿಮ್ ಡ್ಯಾಡಿ ಮಮ್ಮಿ ಎಲ್ಲ ಮಾಡ್ತಿದ್ದೀರಾ ಮೇಡಮ್? ಅವೆಲ್ಲ ನಿಮಗೆ ಯಾಕೆ? ನನ್ನ ಫ್ಯಾಮಿಲಿ ಮ್ಯಾಟರ್ ನಿಮಗೆ ಯಾಕೆ? ಫ್ಯಾಮಿಲಿ ಮ್ಯಾಟರ್ ಫ್ಯಾಮಿಲಿ ಮೆಂಬರ್ ಕೇಳ್ದೆ ಇನ್ಯಾರು ಕೇಳ್ತಾರೆ? ಅಲ್ಲ, ನೀವು ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ಮಾಡ್ತಾರೆ ಅಂದ್ರೆ? ಅಲ್ಲ ಹೋಗ್ಲಿ, ಬೇರೆ ಏನು ಹೇಳಿ, ಬೇರೆ ಆದ್ರೆ ಹೇಳಿ. ಬೇರೆ ನಿಮ್ ತಮ್ಮ ತಂಗಿ ಯಾರು ಮಾಡ್ತಾ ಇದಾರೆ ಅದ್ರಲ್ಲಿ? ಯಾರು ಮಾಡ್ತಿಲ್ಲ. ನನ್ನ ಫ್ಯಾಮಿಲಿನ ನಾನು ಒಬ್ಳೆ ಮಾಡ್ತಾ ಇರೋದು. ಹೌದಾ? ಎಲ್ಲಿ ಮಾಡೋದು ಶೂಟಿಂಗು? ಯಾವ ಲೊಕೇಶನ್ಸ್ ಗಳು ಇರುತ್ತೋ ಆ ಲೊಕೇಶನ್ಸ್. ಹೆಂಗ್ ಹೋಗ್ತೀರಾ ಡೈಲಿ ನೀವು? ಅದೇ ಪ್ರೊಡಕ್ಷನ್ ವೆಹಿಕಲ್ಸ್ ಗಳು ಇರುತ್ತೆ, ಅದ್ರಲ್ಲೇ ಹೋಗ್ತೀನಿ. ಇಲ್ಲಾಂದ್ರೆ ನಂದೇ ಓನ್ ವೆಹಿಕಲ್ ಅಲ್ಲಿ ಯೂಸ್ ಮಾಡ್ತೀನಿ. ಕಾರಲ್ಲಿ ಹೋಗ್ತೀರಾ? ಹೌದು. ಡ್ರೈವಿಂಗ್ ಬರುತ್ತಾ ನಿಮ್ಗೆ? ಬರುತ್ತೆ. ಲೈಸೆನ್ಸ್ ಯಾವಾಗ ಮಾಡಿಸಿದ್ರಿ? 2022ರಲ್ಲಿ. 2022ರಲ್ಲಿ ಲೈಸೆನ್ಸ್ ಮಾಡಿಸಿದ್ರಾ? ಪಾಸ್ ಆಗಿದ್ರೆ ಅಥವಾ ಹಂಗೆ ದುಡ್ಡು ಗಿಟ್ಟು ಕೊಟ್ಟು ಪಾಸ್ ಮಾಡ್ಕೊಂಡ್ರ? ದುಡ್ಡು ಗಿಟ್ಟು ಕೊಟ್ಬಿಟ್ಟು ಪಾಸ್ ಮಾಡಿಸೋ ಅಷ್ಟು ಇದಿಲ್ಲ. ಏನೇ ಇದ್ರೂ ನಿಯತ್ತಾಗಿ ಕೆಲಸ ಮಾಡ್ಬಿಟ್ಟು ನಿಯತ್ತಾಗಿ ಎದ್ದು ಇರ್ತೀವಿ. ಕರೆಕ್ಟಾಗಿ ಟ್ರ್ಯಾಕಲ್ಲಿ ಓಡಿಸಿದ್ರಾ? ಓಡಿಸಿದೀನಿ. ಸರಿ, ಬೆಳಗ್ಗೆ ಏನ್ ತಿನ್ಕೊಂಬಂದ್ರಿ ಟಿಫನ್? ರೀ, ನನ್ನ ಪರ್ಸನಲ್ ವಿಷಯ ನಿಮಗೆ ಯಾಕ್ರಿ? ಅಲ್ಲ, ಪಕ್ಕದಲ್ಲಿ ಇದ್ದೀರಾ, ಏನೋ ಸುಮ್ಗೆ ಕುತ್ಕೊಳ್ಳೋ ಬದಲು ಕೇಳಬಹುದಲ್ಲ ಅಂತ ಕೇಳ್ತಾ ಇದ್ದೀನಿ. ಫಸ್ಟ್ ಕಾರ್ ಲಾಕ್ ಓಪನ್ ಮಾಡಿ. ಟಿಫನ್ ಏನ್ ಮಾತಾಡೋ ಅವಶ್ಯಕತೆ ನನಗೆ. ಟಿಫನ್ ಏನ್ ಮಾಡಿದ್ರಿ ಹೇಳಿ? ಅದಕ್ಕೂ ನಿಮಗೆ ಸಂಬಂಧ ಇಲ್ಲ. ಏನ್ ಮಾಡಿದ್ರಿ ಹೇಳಿ? ನಾನು ಏನಾದ್ರೂ ತಿಂದಿರ್ತೀನಿ, ನಿಮಗೆ ಯಾಕ್ರಿ? ನಾನು ಹೋಗ್ಬಿಟ್ಟು ಅದನ್ನೇ ತಿನ್ಬೇಕು ಇವಾಗ. ಅದಕ್ಕೆ
ನಾನೇನು ತಿಂದೇ ಇಲ್ಲ. ಅಂದ್ರೆ ನಾನು ತಿನ್ನಲ್ಲ. ತಿನ್ಬೇಡಿ. ಸರಿ, ಮಧ್ಯಾಹ್ನ ಏನ್ ತಿಂತೀರಾ? ಏನು ಬೇಕಾಗಿಲ್ಲ. ಅನ್ನ ಸಾಂಬಾರು ಪಕೋಡ ಬೇಕಾಗಿಲ್ಲ. ಮಜ್ಜಿಗೆ ಅನ್ನ. ತಿರುಗಿ ಈ ಕಡೆ ಸ್ವಲ್ಪ ಮಕ್ಕ ತೋರಿಸಿ ನನ್ಗೆ. ನಿಮ್ ಮಕ್ಕ ನೋಡಿದ್ರೆ ನನಗೂ ಒಂದ್ ಸ್ವಲ್ಪ ಸಂತೋಷ ಆಯ್ತದೆ. ಆ ಕಡೆ ತಿರ್ಕೊಂಡ್ರೆ ಹೆಂಗೆ? ನಿಮಗೆ ಏನ್ ಕೆಲಸ ಕೊಟ್ಟವ್ರ ದಯವಿಟ್ಟು ಅಷ್ಟು ಕೆಲಸ ಮಾಡ್ಬಿಟ್ಟು ಹೋಗಿ. ಅಷ್ಟೇ. ಅಥವಾ ಕಾರ್ ಲಾಕ್ ಓಪನ್ ಮಾಡಿ. ಹೆಂಗ್ ಹೋಯ್ತೀರಾ ನೀವು? ಪರ್ಸನಲ್ ವೆಹಿಕಲ್ ಇಲ್ವಲ್ಲ ನಿಮ್ಮ ಹತ್ರ ಹೋಗಕ್ಕೆ? ಕರ್ಸ್ಕೊಳಕ್ ನನಗೆ ಗೊತ್ತು. ಫೋನ್ ಬೇರೆ ಇಲ್ವಲ್ಲ? ಅದೇನ್ ಮಾಡ್ಬೇಕು ಅನ್ನೋದು ಗೊತ್ತು. ಸರಿ ಆಯ್ತು. ಇಲ್ಲಿ ನೋಡಿ ಮೇಡಮ್, ಈ ಕಡೆ ಬೇಕಾಗಿಲ್ಲ. ಈ ಕಡೆ ತಿರುಗಿ ಸ್ವಲ್ಪ. ನಿಮಗೆ ಏನ್ರಿ ಬೇಕಾಗಿರೋದು? ಈಗ ಅಲ್ಲಿಂದ ಬರುವಾಗ್ಲೇ ನನ್ನ ಕಾರಿಗೆ ಬರ್ಬೇಕು ನೀವು. ಅಲ್ಲಿ ಬಿಡ್ತೀನಿ ಇವಾಗ ನಿಮ್ಮನ್ನ. ಆಮೇಲೆ ನೀವು ನನ್ನ ಕಾರಲ್ಲೇ ಬರ್ಬೇಕು. ಚಾನ್ಸೇ ಇಲ್ಲ. ಯಾಕೆ ಯಾಕೆ ಈ ತರ ಹುಚ್ಚುಚ್ರು ತರ ಆಡ್ಬೇಡಿ. ದಯವಿಟ್ಟು ಕಾರ್ ಲಾಕ್ ನ ಓಪನ್ ಮಾಡಿ. ಸರಿ, ರಾತ್ರಿಗೆ ಏನು ಊಟ ತಿಂತೀರಾ? ಬೇಕಾಗಿಲ್ಲ ಅಂದೆ ತಾನೆ. ನನ್ನ ಇಷ್ಟ, ನನ್ನ ಹೊಟ್ಟೆ, ನಾನು ಏನಾದ್ರೂ ಮಾಡ್ಕೊಂತೀನಿ. ನಿಮಗೆ ಯಾಕೆ? ಫಿಲಂ ಹೆಸರು ಏನು ಹೇಳಿದ್ರೆ? ಕಾಲಕಾಂಡನ? ಕಾಲಗತ್ತ ಅಂತ. ಕಾಲಗತ್ತ. ಇನ್ನು ಎಷ್ಟಿದೆ ಕೆಲಸ ಅದು ಮುಗಿದು? ಕಂಪ್ಲೀಟ್ ಆಗಿದೆ. ಪ್ರಮೋಷನ್ ಅಷ್ಟೇ ಆಗ್ಬೇಕು. ಪ್ರಮೋಷನ್ ಅಷ್ಟಾಗ್ಬೇಕಾ? ಸರಿ, ಇವಾಗ ತಿರುಗಿ ಮೇಡಮ್ ಈ ಕಡೆ. ಸರ್, ನಿಮಗೆ ಏನ್ ಬೇಕೋ ಅದನ್ನಷ್ಟು ಕೆಲಸ ಮಾಡಿ ಅಷ್ಟೇ. ಮತ್ತೆ ನಾನು ಕೇಳೋದಕ್ಕೆ ನೀವು ಆನ್ಸರೇ ಮಾಡ್ತಾ ಇಲ್ಲ. ಮಾಡಿದೀನಲ್ಲ. ಸರಿ, ರಾತ್ರಿಗೆ ಏನು ಊಟ ತಿಂತೀರಾ? ನನ್ನ ಇಷ್ಟ. ಅದು ನನ್ನ ಪರ್ಸನಲ್ ತಿಂಗ್ ಬೇಕಾಗಿಲ್ಲ. ನಾನು ಅದನ್ನೇ ತಿಂತೀನಿ. ಅದಕ್ಕೆ ನಾನು ತಿನ್ನೋದೇ ಇಲ್ಲ. ಉಪವಾಸ ಇರ್ತೀನಿ ಇವತ್ತು. ಸರಿ, ನಾನು ಇವತ್ತು ಉಪವಾಸ ಇರ್ತೀನಿ. ಹೆಂಗಾದ್ರೂ ಇರಿ. ನಾಳೆ ಬೆಳಗ್ಗೆ ತಿನ್ನಲ್ಲ. ಏನ್ ತಿಂತೀರಾ ಹೇಳಿ? ನಾಳೆ ಬೆಳಗ್ಗೆ ತಿನ್ನಲ್ಲ. ಅಲ್ಲ, ಸರಿ, ಬೆಳಗ್ಗೆ ಬೂಸ್ಟ್ ಕುಡಿತೀರಾ ಬೋರ್ಮಿಟಾ ಕುಡಿತೀರಾ? ಹಾಲ್ ಕುದಿಯಲ್ಲ. ಬೂಸ್ಟ್ ಕುಡಿತೀರಾ? ಕುದಿಯಲ್ಲ. ಇಲ್ಲ ಪೌಡರ್ ಹಂಗೆ ಸ್ಪೂನಲ್ಲಿ ಹಾಕೊಂಡು ಹಂಗೆ ತಿನ್ಬಿಡ್ತೀರಾ? ಮತ್ತೆ ಅಂತ ಅಭ್ಯಾಸಗಳು ನಮಗಿಲ್ಲ. ಮತ್ತೆ ಹೆಂಗೆ? ಗ್ರೀನ್ ಟೀ ಕುಡಿತೀರಾ? ಇಲ್ಲ. ಈ ಪಕ್ಕ ಗ್ರೀನ್ ಟೀ ಕುಡಿತಾ ಬಿಡಿ, ಅದಕ್ಕೆ ಇಷ್ಟು ಸ್ಲಿಮ್ ಆಗಿದ್ದೀರಾ ನೀವು. ನಾನು ಗ್ರೀನ್ ಟೀ ಕುಡಿತೀನಿ ಇವತ್ತಿಂದ. ಏನಾದ್ರೂ ಮಾಡ್ಕೊಡಿ. ಅದಕ್ಕೆ ಜೇನುತುಪ್ಪ ಹಾಕೋಬೇಕಾ? ಗೊತ್ತಿಲ್ಲ. ನಿಮ್ಮೇನು? ಗೊತ್ತಿಲ್ಲ. ಸರಿ, ಬೇರೆ ಏನೋ ಟಿಪ್ಸ್ ಹೇಳಿ ನಿಮ್ಮ ಥರ ಸ್ಲಿಮ್ ಆಗೋಕ್ಕೆ. ಏನು ಮಾಡಿದ್ರೆ ನಾವು ಸ್ಲಿಮ್ ಆಗ್ತೀವಿ? ಅದು ನಿಮ್ಮ ಪರ್ಸ್ನಲ್ ಕಣ್ರಿ. ನನ್ನನ್ನು ಯಾಕೆ ಇಷ್ಟೊಂದು ತಲೆ ತಿಂತಾ ಇದ್ದೀರಾ? ನೀವು ನನಗೆ ಇಷ್ಟು ವರ್ಷಕ್ಕೆ ಸಿಕ್ಕಿದ್ದೀರಾ, ಮತ್ತೆ ಸಿಗ್ತೀರೇನೋ ಗೊತ್ತಿಲ್ಲ. ಅದಕ್ಕೆ ಇವಾಗಲೇ ಎಲ್ಲ ಕೇಳ್ಕೊಂಬಿಡೋಣ ನಿಮ್ಮ ಹತ್ರ ಅಂತ. ಓಹೋ, ನಿಮ್ಮ ಥರ ಸ್ಲಿಮ್ ಆಗಿರೋಕೆ ಏನೇನು ಮಾಡ್ಬೇಕಂತ ಹೇಳಿ ಮೇಡಮ್. ಸರ್, ನಾವು ಬೆಳಗ್ಗೆ ಹುಟ್ಟಿದಿಂದ್ರೂ ಹಿಂಗೆ ಇದೀನಿ ನಾನು. ಪೇರೆಂಟ್ಸ್ಗಳು ಯಾವ ಥರ ಇದ್ದಿರ್ತಾರೋ ಅದೇ ಹೆರಿಡಿಟಿ ನಮಗೂ ಬಂದಿರುತ್ತೆ. ಅದನ್ನ ಬಿಟ್ಬಿಟ್ಟು ಹಿಂಗೆ ಇರ್ಬೇಕಂತ ಏನೂ ಇಲ್ಲ. ಹೌದಾ? ಸರಿ, ಇವಾಗ ನಮ್ಮ ಓನರ್ ಹತ್ರ ನೀವೇನು ಹೇಳಲ್ಲ ತಾನೆ? ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಲ್ಲಿ. ನಿಮ್ಮನ್ನ ನೀಟಾಗಿ ನಾನು ಕಳ್ಕೊಂಡು ಅಲ್ಲಿ ಕರ್ಸಿದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಏನು ಹೇಳಲ್ಲ ತಾನೆ ನನ್ನ ಬಗ್ಗೆ? ಗೊತ್ತಿಲ್ಲ. ಕರೆಕ್ಟಾಗಿ ಹೇಳಿ. ಗೊತ್ತಿಲ್ಲ. ಕರೆಕ್ಟಾಗಿ ಹೇಳಿ ಮೇಡಮ್. ನನ್ನ ಕೆಲಸ ಹೋಗ್ಬಿಡ್ತಿಲ್ಲ ಅಂದ್ರೆ. ಹೋಗ್ಲಿ ಅಂತ ನೀವೇ ತಾನೇ ಹೇಳಿದ್ದು. ಮೇಡಮ್ ಆವಾಗ್ಲೇನೋ ಜೋಶಲ್ಲಿ ಹೇಳ್ಬಿಟ್ಟ ಮೇಡಮ್. ಭಯ ಆಗ್ತೈತೆ. ನಿಮ್ ಕಾಲ್ ಹಿಡ್ಕೊಂತೀನಿ ಮೇಡಮ್. ಹಂಗೆ ಮಾಡಬೇಡಿ ಮೇಡಮ್. ಮೇಡಮ್ ನಿಮ್ ಕಾಲ್ ಹಿಡ್ಕೊಂತೀನಿ ಮೇಡಮ್. ಮೇಡಮ್ ಏನು ಹೇಳಕ್ ಹೋಗಿ ದಯವಿಟ್ಟು ನಿಮ್ ಕೆಲಸ ಎಷ್ಟಿದೆ ಅಷ್ಟು ಮಾಡಿ. ಅಷ್ಟು ಮಾಡ್ತೀನಿ ಮೇಡಮ್. ಆಯ್ತು, ಅವ್ರಿಗೆ ಹೇಳಲ್ಲ ತಾನೆ? ಹೋಗಿ. ನಂದು ಬ್ಯಾಗು, ನನ್ನ ಫೋನ್ಸ್ ಅವ್ರಿಗೆ ಹೇಳಲ್ಲ ತಾನೆ? ಇವನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ನಲ್ಲ. ನೀವು ಅವ್ರಿಗೆ ಹೇಳಲ್ಲ ತಾನೆ? ನನ್ನ ವಸ್ತುಗಳನ್ನ ನನ್ನ ಕೈ ಹೇಳಲ್ಲ ತಾನೆ? ನನ್ನ ವಸ್ತುಗಳನ್ನ ನನ್ನ ಕೈ ಕೊಡಿ. ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಾಡೋ ಅವಶ್ಯಕತೆ ನನಗಿಲ್ಲ. ಹೇಳಲ್ಲ ಅಂದ್ರೆ ಹೇಳಲ್ಲ. ಆಯ್ತು, ಪ್ರಾಮಿಸ್ ಮಾಡಿ. ನೀವ್ ನಿಯತ್ತಾಗಿ ನಿಮ್ ಕೆಲಸನ ಇವಾಗಿನ ಮಾಡಿದ್ರು ಸುಮ್ನಿರ್ತೀನಿ. ಇದ್ರ ಮೇಲೆ ನೀವೇನಾದ್ರೂ ಆತಗಳಾದಿದ್ರೆ ನಾವು ಗೊತ್ತು ಏನ್ ಮಾಡ್ಬೇಕು ಅಂತ. ಸರಿ ಆಯ್ತು. ಒಂದೇ ಒಂದು ಲಾಸ್ಟ್ ಕ್ವಶನ್ ಕೇಳಲ್ಲ? ಕೇಳಿ. ಏನ್ ಬೇಜಾರು ಮಾಡ್ಕೊಳಲ್ಲ ತಾನೆ? ಫಸ್ಟ್ ಕೇಳಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರಿ? ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳಿ ಮೇಡಮ್. ನನ್ನ ವಸ್ತುಗಳನ್ನ ನನಗೆ ಕೊಟ್ಬಿಡಿ. ಇವಾಗ್ಲೂ ನಿಯತ್ತಾಗಿ ಕೆಲಸ ಮಾಡ್ತೀರಾ ಅಂದ್ರೆ ಮಾಡಿ. ಹೇಳಲ್ವಾ? ಹೇಳಲ್ಲ ಅಂದ್ರೆ ನಿಯತ್ತಾಗಿ ಕೆಲಸ ಮಾಡಿ. ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ಮಾತ್ ಕೊಟ್ರೆ ಮಾತ್ ಕೊಟ್ಟಿದ್ದೀನಿ ಅಷ್ಟೇ. ಪ್ರಾಮಿಸ್ ಇರೋಂತ ವ್ಯಕ್ತಿತ್ವ ನಂದಲ್ಲ. ಪಕ್ಕ ಹೇಳಲ್ವಾ? ಪಕ್ಕ ಹೇಳಲ್ಲ ಅಂದೆ ತಾನೆ? ಹೇಳಲ್ಲ ಅಷ್ಟೇ. ನನ್ನ ವಸ್ತುಗಳನ್ನ ಕೊಟ್ಬಿಟ್ಟು ನಿಯತ್ತಿಂದ ಕೆಲಸ ಮಾಡಿ ಅಷ್ಟೇ ಸಾಕು. ಸರ್, ಲಾಸ್ಟ್ ಒಂದೇ ಒಂದು ಕ್ವಶನ್ ಕೇಳಲ್ಲ? ಇದಕ್ಕೆ ನೀವೇನಂತೀರೋ ಅದೇ ಫೈನಲ್. ಓಕೆನಾ? ಕೇಳಿ ಏನು ಅಂತ. ಈ ಹೂ ಹಾಕೊಂಡು ಒಂದು ಫೋಟೋ ಕೊಡು. ಆಗಲ್ಲ. ಪ್ಲೀಸ್. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಆಗಲ್ಲ. ಹೇಳ್ತಾ ಇದೀನಿ ನಿಯತ್ತಿನ ಕೆಲಸ ಮಾಡಿ ಅಂತ. ಇನ್ನೂ ನೀವ್ ಇದೇ ಮಾಡಿದ್ರೆ ನಿಜವಾಗ್ಲೂ ಹೇಳ್ಬೇಕಾಗುತ್ತೆ ನೀವೇನ್ ಮಾಡಿರೋದಿದಲ್ಲ. ಈ ಹೂ ಹಾಕೊಂಡು ಒಂದೇ ಒಂದು ಫೋಟೋ ಕೊಡಿ ಮೇಡಮ್ ನನ್ಗೆ. ಸರಿ, ಎರಡು ಹೂವನ್ನು ನಾನೇ ಹಾಕೊಂತೀನಿ. ನಾನು ಹೆಗಲ ಮೇಲೆ ಕೈ ಹಾಕಿ. ಆಗಲ್ಲ. ಹೆಗಲ ಮೇಲೆ ಕೈ ಹಾಕಿ. ಆಗಲ್ಲ. ಸರಿ, ಹಿಂಗ್ ಸುಮ್ಗೆ ಈಗ
ನಾನು ಹೇಳೋದು ಕೇಳಿ, ಆಗಲ್ಲ. ನೀವು ನನಗೆ ಫ್ಯಾನ್, ನೀವು ನಿಮ್ ಫ್ಯಾನ್ ನಾನು. ಓಹೋ, ಇವತ್ತಿಂದ ನಿಮ್ ಫ್ಯಾನ್ ನಾನು, ಸರಿನಾ? ಈ ಸಿನಿಮಾ ಡೈಲಾಗ್ಗಳೆಲ್ಲ ನನ್ನ ಹತ್ರ ಓದಿಬೇಡಿ ದಯವಿಟ್ಟು. ನಿನಗೆ ಎಷ್ಟು ಕೆಲ್ಸ ಕೊಟ್ಟವ್ರೋ ಅಷ್ಟು ಮಾಡ್ಬಿಟ್ಟು ಹೋಗಿ. ಮತ್ತೆ ಅದೇ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ ಅಂದ್ರೆ ಆ ಮರ್ಯಾದಿನ ಉಳಿಸ್ಕೊಳ್ಳಿ. ನೀವು ನಿಮ್ ಮರ್ಯಾದಿನ ಉಳಿಸ್ಕೊಳ್ಳಿ, ಮಾತಾಡ್ಬೇಡಿ. ಮರ್ಯಾದಿನ ಉಳಿಸ್ಕೊಂಡು ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋದ್ರೆ ನಿಮಗೂ ಒಳ್ಳೇದು. ಮೇಡಮ್ ಬೆಳಗ್ಗೆ ಪೂಜೆ ಕೊಟ್ಟಿರೋ ಮರ್ಯಾದಿನ ಉಳಿಸ್ಕೊಳ್ಳಿ. ಇಲ್ಲ ನಿಮ್ ಫ್ಯಾನ್ ಅಂತ ಒಂದ್ ಫೋಟೋ ತಗೋಬಾರ್ದ ಬೇಕಾಗಿಲ್ಲ. ಮೇಡಮ್? ಸರಿ, ಹೂವ ಎಲ್ಲ ತೆಗೆದ್ಬಿಡ್ತೀನಿ, ಹಂಗೆ ತಗೊಂತೀನಿ. ಬೇಕಾಗಿಲ್ಲ. ಬನ್ನಿ ಮೇಡಮ್. ಮೇಡಮ್ ಇಷ್ಟು ಚೀಪ್ ಬಿಹೇವಿಯರ್ಗೆ ನನ್ ಫೋಟೋ ಕೊಡೋಂತ ಅವಶ್ಯಕತೆ ನನಗಿಲ್ಲ. ನಮ್ ಹೀರೋಯಿನ್ ಆಗಿ ಒಂದ್ ಫೋಟೋ ಆಗಲ್ಲ. ಹೆಂಗೆ ಮೇಡಮ್ ನೀವು? ನಿಮ್ ವ್ಯಕ್ತಿತ್ವನ ಫಸ್ಟ್ ತಿಳ್ಕೊಳ್ಳಿ. ನಾನು ಏನ್ ಮಾಡ್ಲಿ ಮೇಡಮ್? ಬಿಡಿ ಬಿಡಿ, ಕ್ಯಾಮ್ರಾ ಆಫೇ ಆಗೋಯ್ತು. ಕ್ಯಾಮ್ರಾನ ಇಷ್ಟೊತ್ತು ಮಾಡಿದ್ದು ಫ್ರ್ಯಾಂಕು. ಅಲ್ಲ, ಪ್ರ್ಯಾಂಕ್ ಮಾಡಕ್ ಇಷ್ಟೊಂದೆಲ್ಲ ಮಾಡ್ಬೇಕಿತ್ತ? A few moments later. ಅಲ್ಲ, ಪ್ರ್ಯಾಂಕ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಈ ತರ ಎಲ್ಲ. ಅಯ್ಯೋ ದೇವ್ರೇ, ಏನಿಲ್ಲ ಬಿಡಿ ಮೇಡಮ್. ನೀವು ಕಷ್ಟಪಟ್ಟು ಫಿಲಮ್ ಮಾಡಿದ್ದೀರಾ, ಸೊ ಆ ಮೂವಿನ ಪ್ರಮೋಷನ್ ಮಾಡಿ ಅಂದ್ಬಿಟ್ಟು ನಿಮ್ಮ ಡೈರೆಕ್ಟ್ರು ಮತ್ತೆ ವರ್ಕ್ ಮಾಡಿರೋರೆಲ್ಲ ಕೇಳಿದ್ರು. ಸೊ ಹಂಗಾಗಿ ಒಂದು ಪ್ರ್ಯಾಂಕ್ ಮಾಡ್ಬಿಟ್ಟು ಸೊ ಹಂಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಇದು ಟೋಟಲಿ ಪ್ರಮೋಷನ್ಗೆ ಒಂದು ಪ್ರ್ಯಾಂಕ್ ವಿಡಿಯೋ, ಓಕೆನಾ? ದಯವಿಟ್ಟು ನನ್ನ ಮೇಲೆ ಕೋಪ ಇದ್ರೆ ಕ್ಷಮಿಸ್ಬಿಡಿ. ಆಕ್ಚುಲಿ ನನಗೆ ಮದುವೆ ಆಗಿದೆ, ಇಬ್ರು ಮಕ್ಕಳಿದ್ದಾರೆ. ಮದ್ವೆ ಆಗಿ ಮಕ್ಳಿದ್ದು ಮದ್ವೆನೇ ಆಗಿಲ್ಲ, ಈ ತರ ಹೆಲ್ಪ್. ಇಬ್ರು ಮಕ್ಕಳಿದ್ದಾರೆ ನನಗೆ. ಸೊ ಇದು ಬಂದು ಸುಮ್ಮನೆ ಪ್ರ್ಯಾಂಕ್ಗೋಸ್ಕರ ಮಾಡಿದ್ದು. ಸೊ ಆಕ್ಚುಲಿ ನೀವು ತುಂಬಾ ಧೈರ್ಯವಾಗಿದ್ದೀರಾ ಮೇಡಮ್. ಆಕ್ಚುಲಿ ಬೇರೆಯವ್ರಾದ್ರೆ ತುಂಬಾ ಎದ್ರುಕೊಂತಾರೆ. ಈ ತರ ಒಂದ್ ಲೇಡಿನ ಕರ್ಕೊಂಡ್ಬಂದು ಈ ತರ ಇದ್ ಮಾಡುವಾಗ ಅವ್ರು ಯಾಕೆ ಎದ್ರುಕೊಳ್ಳಲ್ಲ ಅಂದ್ರೆ ಸೇಫ್ಟಿ ಮಾಡ್ಕೊಂಡ್ ಬಂದಿರ್ತೀವಿ ಅದಕ್ಕೆ. ಸೊ ಆಕ್ಚುಲಿ ಆ ಸೇಫ್ಟಿ ಇಲ್ಲಿ ನೋಡ್ತಾ ಇರೋ ಜನಕ್ಕೆಲ್ಲ ನೀವು ಹೇಳ್ಕೊಡ್ಬೇಕು ಮೇಡಮ್ ಯಾವ ತರ ಅಂತ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈ ತರ ಕೆಲ್ಸದ ಮೇಲೆ ಅಲ್ಲಿ ಇಲ್ಲಿ ಅಂತ ಹೊರಗಡೆ ಹೋಗ್ತಾರೆ, ಮತ್ತೆ ರಾತ್ರಿ ಹೊತ್ತು ಲೇಟ್ ಆಗ್ಬಿಡುತ್ತೆ. ಸೊ ಬರೋವಾಗ ಲೇಟ್ ಆದಾಗ ಸುಮ್ಮನೆ ಏನೋ ಒಂದು ಸಮಸ್ಯೆಗಳೆಲ್ಲ ನೋಡ್ತಿರ್ತೀರ ನೀವು. ಸೊ ಇದೆಲ್ಲ ಆಗ್ಬಾರ್ದು ಅಂದ್ರೆ ಅವ್ರಿಗೂ ನಿಮ್ಮಂತವ್ರು ಹೇಳ್ಕೊಡ್ಬೇಕು ಯಾವ ತರ ಸೇಫ್ ಆಗಿ ಬರ್ಬೇಕು ಅಂತ. ಸೊ ಹಂಗಾಗಿ ಇದಿಷ್ಟೊತ್ತು ಮಾಡಿದ್ದು ಪ್ರ್ಯಾಂಕು, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ಮ ಮೂವಿ ಹೆಸರು ಹೇಳಿ. ಡೇಟ್ ಇನ್ನೂ ಫಿಕ್ಸ್ ಆಗಿಲ್ವಾ? ಇಲ್ಲ ಇಲ್ಲ, ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಕಾಲಗತ ಸಿನಿಮಾ ಮಾಡ್ತಾ ಇರೋದು. ಸೊ ಡೈರೆಕ್ಟರ್ ಬಂದು ಪ್ರಕಾಶ್ ಅಂಬಾಳೆ ಅಂತ. ಸೊ ಕಾಲಗತ ಅಂದಿದ ತಕ್ಷಣ ತುಂಬಾ ಚೆನ್ನಾಗಿ ಒಂದು ಇದು ಬರುತ್ತೆ, ಏನಿರ್ಬೋದು ಟೈಟಲ್ ಈ ತರ ಇದೆ ಅಂತ. ಸೊ ಸ್ಮಾಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಿಮ್ಮ ಏಜ್ ಅಲ್ಲೇ ನೋಡಕ್ ಹೋಗಿದ್ರೆ, ನೀವು ಓದ್ಕೊಂಡ್ ಬಂದಿದ್ದು ಇದ್ರಲ್ಲಿ ನಿಮ್ ತಂದೆ ತಾಯಿಯರು ಮನೆಗ್ ಬರೋ ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬರುವಾಗ ಒಂದು 6 ಗಂಟೆಗೆ ಏನ್ ಮನೆಗ್ ಬರ್ಬೇಕು ಅಂತ ಇರುತ್ತೋ ಶಾರ್ಪ್ ಇರ್ಲೇಬೇಕು. ಆಚೆ ಹಾಕದೆ ಆಯ್ತು ಅಂದ್ರೆ ಅವ್ರು ತುಂಬಾನೇ ಪರಿಣಾಮಗಳು ಎದುರಿಸ್ತಾರೆ. ಅಂದ್ರೆ ನೆಕ್ಸ್ಟ್ ಅವರು ಮನೆಯಿಂದ ಹೊರಗೆ ಹೋಗೋದಕ್ಕೂ ಒಂದಷ್ಟು ಸಮಸ್ಯೆ. ಬಟ್ ಇವಾಗಿನ ಕಾಲಘಟ್ಟಕ್ಕೆ ಹೆಣ್ಮಕ್ಳಿಗೆ ಹೆಂಗೆ ಅಂದ್ರೆ, ರಾತ್ರಿ ಮಧ್ಯರಾತ್ರಿ ರೋಡಲ್ಲಿ ಹೋಗ್ತಾರೆ, ಟೈಮಿಂಗ್ಸ್ ಅನ್ನೋದೇ ಇಲ್ಲ, ಯಾವಾಗ ಬೇಕೋ ಹೋಗ್ತಾರೆ. ಅಂದ್ರೆ ಬೇಕಾಗುತ್ತೆ ಅಂತ ಆಗಿದೆ. ಪೇರೆಂಟ್ಸ್ ಗಳಿಗೆ ಕೇಳುವಂತ ಅಧಿಕಾರ ಇಲ್ಲ. ಅವ್ರು ಬಂದಿದ್ದೊಂದು ಟೈಮಲ್ಲಿ ಯಾವ ತರ ಸ್ಟ್ರಿಕ್ಟ್ ಇತ್ತು, ಇವಾಗ ಅದಿಲ್ಲ. ಆಮೇಲೆ ಇಂದಿನ ಕಾಲದಲ್ಲಿ ಡ್ರಿಂಕ್ಸು ಪಬ್ಬು ಇವ್ ಯಾವ್ದು ಇರ್ಲಿಲ್ಲ ಅಂತ ಮಾತುಗಳು ಅವ್ರ ಬಾಯಲ್ಲಿ ಬರಂಗೇ ಇಲ್ಲ. ಬಟ್ ಇವಾಗ ಈ ಒಂದ್ ಜನರೇಷನ್ ಅಲ್ಲಿ ಹೆಂಗಾಗಿದೆ ಈ ಕಾಲಘಟ್ಟದಲ್ಲಿ ಅಂದ್ರೆ, ಹೆಣ್ಮಕ್ಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಇವಾಗ ನ್ಯೂ ಇಯರ್ ಅಂತ ಬಂತು ಅಥವಾ ಕ್ರಿಸ್ಮಸ್ ಬಂತು ಅಂದ್ರೆ ತಕ್ಷಣನೇ ಪಬ್ಬು ಅದು ಇದು ಕುಡ್ದ್ಬಿಟ್ಟು ರೋಡಲ್ಲಿ ಎಲ್ಲೋ ಬಿದ್ದಿರ್ತಾರೆ. ಸೊ ಅಂದ್ರೆ ಹೆಣ್ಮಕ್ಳಿಗೆ ಇವಾಗ ಹೆಂಗಾಗಿದೆ ಅಂದ್ರೆ, ಅವ್ರಿಗೆ ಏನು ಇದೆ ಇಲ್ಲ ಅನ್ನೋ ಒಂಥರ ಆಗೋಗಿದೆ. ಅಂದ್ರೆ ಎವ್ರಿಥಿಂಗ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್. ಸೊ ಯಾರಿಗೂ ಹೆದರಿಕೆ ಇಲ್ಲ. ಇನ್ನು ರಿಲೇಶನ್ಶಿಪ್ ಅಂತ ಬರ್ಬೇಕಾದ್ರೂ ಅಷ್ಟೇ. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ಒಂದು ಮನೆಯಲ್ಲಿ ನೋಡುವಂತ ಹುಡ್ಗನೇ ಮದ್ವೆ ಆಗ್ಬೇಕು, ಇಲ್ಲ ಒಂದ್ ರಿಲೇಶನ್ಶಿಪ್ ಬೀಳ್ತೀನಿ ಅಂದ್ರೂ ಅವ್ರಿಗೆ 1000 ಟೆನ್ಷನ್. ಅಯ್ಯೋ ನಾನು ಈ ತರ ಮಾಡ್ಬಿಟ್ರೆ 7 ಜನ. ಅಂದ್ರೆ ಅವಾಗ ಸಿಟಿ ಸಹ ತುಂಬಾ ಕಮ್ಮಿ ಇತ್ತು. ಸೊ ಒಂದು ಗಂಡಿನ ಜೊತೆ ಯಾವ್ದೋ ಹೆಣ್ಣು ಹೋಗ್ತಾ ಇದ್ರೆ ಇಮಿಡಿಯೇಟ್ ಅವ್ರಾಗ ಅವ್ರ ಮನೆಗ್ ಬರೋಕ್ಕೂ ಮುಂಚೆನೆ ಸ್ಪ್ರೆಡ್ ಆಗಿ ಹೋಗಿರುತ್ತೆ. ಬಟ್ ಇವಾಗ ಕದ್ದು ಮುಚ್ಚು ವ್ಯವಹಾರ ಮಾಡ್ಕೊಳ್ಳೋದು. ಆಮೇಲೆ ಇವಾಗಿನ ಜನರೇಷನ್ ಅಲ್ಲಿ ದೇರ್ ಇಸ್ ನೋ ಲಾಯಲ್ಟಿ.
ಜೆನ್ಯೂನ್ ರಿಲೇಶನ್ಶಿಪ್ ಅನ್ನೋದಿಲ್ಲ. ಒಬ್ರನ್ ಪ್ರೀತಿ ಮಾಡ್ಕೊಂಡೆ ಇನ್ಯಾರ ಜೊತೆನೋ ಡೇಟಿಂಗ್ ಮಾಡೋದು ಅಥವಾ ಇನ್ನೇನೋ ಸೊ ಇದೇ ತರನೇ ಇವಾಗ ಈ ಒಂದು ಸಿನಿಮಾದಲ್ಲಿ ಕಾಲಘಟ್ಟ ಅಂತ ಟೈಟಲ್ ಇಟ್ಟಿರೋದು. ಇಟ್ಸ್ ಅನ್ ಅವೇರ್ನೆಸ್ ಮೂವಿ. ಅಂಡ್ ಇನ್ನ ಒಂದೇನು ಅಂದ್ರೆ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹಾಫ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಸೆಕೆಂಡ್ ಹಾಫ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ 2 ಸಿನಿಮಾನ ಆಕ್ಚುಲಿ ಒಂದೇ ಸಿನಿಮಾದಲ್ಲಿ ಮಾಡಿದ್ವಿ. ಅಂದ್ರೆ ಆಕ್ಚುಲಿ ಈ ಒಂದು ಕತೆ ನೋಡಕ್ ಹೋಗಿದ್ರೆ 2 ಸಿನಿಮಾ ಮಾಡ್ಬೋದಾಗಿತ್ತು ನಮ್ ಪ್ರಕಾಶ್ ಅಂಬ್ಳೆ ಸಾರು. ಬಟ್ ಅವ್ರು ಒಂದೇ ಸಿನಿಮಾದಲ್ಲಿ 2 ಅಂದ್ರೆ ಒಂದ್ ಚೇಂಜ್ ಓವರ್ನ ತೋರಿಸಿದ್ದಾರೆ. ಅಂದ್ರೆ ಹಿಂದೆ ಹೆಂಗಿತ್ತು ಈಗ ಹೆಂಗಿತ್ತು ಅಂತ. ಓಕೆ, ಅದೇ ಒಂದೇ ಫಿಲಮ್ ಅಲ್ಲಿ ನಿಮ್ಗೆ 2 ಸ್ಟೋರಿ. ಎಸ್. ಸೊ ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಫಿಲಮ್ ಮಾತ್ರ ನೋಡೋದು ಮರಿಬೇಡಿ. ಬಾಯ್ ಬಾಯ್.